So let's go today module 3 second half hardware interrupts. So it's chapter 11 in the textbook, interrupts programming in assembly and in C. Okay, so section 11.1 ಅಲ್ಲಿದ್ದೀನಿ. ಸೊ 8051 interrupts. ಸೊ 8051 ಇಂಟ್ರಪ್ಟ್ಸ್ ಅಂದರೆ ಕಾನ್ಸೆಪ್ಟ್ ಏನಂತಂದರೆ 8051 ಇಂಟ್ರಪ್ಟ್ಸ್ ಅಂದರೆ ಸೊ 8051ಗೆ ಸೊ ಯಾವುದೆಲ್ಲ ಇಂಟ್ರಪ್ಟ್ಸ್ಗಳು ಇದ್ದಾವೆ ಅಂತ. ಸೊ ಇಂಟ್ರಪ್ಟ್ ಅಂತಂದರೆ ಸೊ ದ ಡಿವೈಸ್ ದಟ್ ವಿಲ್ ಇಂಟ್ರಪ್ಟ್ ದ 8051. ಓಕೆ, ಸೊ ಅದು ಇಂಟ್ರಪ್ಟ್ ಕಾನ್ಸೆಪ್ಟು ಸೊ ಎರಡು ಮೆಥಡಲ್ಲಿ ನಡೆಯುತ್ತೆ. ಸೊ ಫಸ್ಟ್ ಮೆಥಡ್ ಇಸ್ ಪೋಲಿಂಗ್, ಸೆಕೆಂಡ್ ಮೆಥಡ್ ಇಸ್ ಇಂಟ್ರಪ್ಟ್. ಓಕೆ, ಅಂದರೆ 8051 ಯಾವ ಥರ ಅದು ಡಿಸ್ಟರ್ಬ್ ಆಗುತ್ತೆ, ಅದರ ಎಕ್ಸಿಕ್ಯೂಷನ್. ಸಪೋಸ್ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡ್ತಿದೆ 8051 ಅಂತಂದರೆ ಸೊ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನು ಯಾವ ಮೆಥಡಲ್ಲಿ ಅದು ಇಂಟ್ರಪ್ಟ್ ಆಗುತ್ತೆ. ಸೊ ದ್ಯಾಟ್ ಇಂಟ್ರಪ್ಟ್ ಆದಮೇಲೆ ಸೊ ಯಾವುದು ಡಿವೈಸ್ ಇಂಟ್ರಪ್ಟ್ ಮಾಡ್ತಲ್ಲ ಆ ಡಿವೈಸ್ಗೆ ಹೋಗ್ಬಿಟ್ಟು ಮೈಕ್ರೋಕಂಟ್ರೋಲರು ಸರ್ವಿಸ್ನ ಕೊಡುತ್ತೆ ಅನ್ನೋದು ಎರಡು ಮೆಥಡ್ ಮೇಲೆ ಬೇಸ್ಡ್ ಆಗಿರುತ್ತೆ. ಸೊ ಒಂದು ಪೋಲಿಂಗ್ ಮೆಥಡು, ಇನ್ನೊಂದು ಇಂಟ್ರಪ್ಟ್ ಮೆಥಡು. ಸೊ ಪೋಲಿಂಗ್ ಮೆಥಡ್ ಏನಂತಂದರೆ ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾನಲ್ಲ, ಸೊ ಎಕ್ಸ್ಪ್ಲನೇಷನನ್ನು ನಾನು ಸೊ ಅಲಾಂಗ್ ವಿತ್ ದ ಕಾನ್ಸೆಪ್ಟ್ ಒಂದು ಡಯಾಗ್ರಾಮ್ ಹಾಕಿ ಹೇಳ್ತೀನಿ. ಸೊ ದ ಪೋಲಿಂಗ್ ಮೆಥಡ್ ಅಂತಂದರೆ ಸೊ ಮೈಕ್ರೋಕಂಟ್ರೋಲರ್ ಕಾನ್ಸೆಪ್ಟು ಮೈಕ್ರೋಕಂಟ್ರೋಲರ್ ಇರುತ್ತೆ. ಸೊ ಮೈಕ್ರೋಕಂಟ್ರೋಲರ್ಗೆ ಕೆಲವೊಂದು ಡಿವೈಸ್ಗಳು ಕನೆಕ್ಟ್ ಆಗಿರ್ತವೆ. ಸೊ ಮೈಕ್ರೋಕಂಟ್ರೋಲರ್ ಏನು ಮಾಡುತ್ತೆ ಅಂತಂದರೆ ಸೊ ವೆದರ್ ಕನೆಕ್ಟ್ ಆಗಿರೋ ಡಿವೈಸ್ಗಳೆಲ್ಲ ಮೈಕ್ರೋಕಂಟ್ರೋಲರ್ಗೆ ಕನೆಕ್ಟ್ ಆಗಿರೋ ಡಿವೈಸ್ಗಳು ಅದಕ್ಕೆ ಮೈಕ್ರೋಕಂಟ್ರೋಲರ್ ಸರ್ವಿಸ್ ಬೇಕಾ ಏನು ಅಂತ ಮೈಕ್ರೋಕಂಟ್ರೋಲರ್ ಯಾವಾಗಲೂ ಚೆಕ್ ಮಾಡ್ತಾ ಇರುತ್ತೆ. ಸೊ ರೌಂಡ್ ರಾಬಿನ್ ಮೆಥಡಲ್ಲಿ. ಸೊ ಓಕೆ, ಸೊ ಯಾವುದೆಲ್ಲ ಸೊ ಪರ್ಟಿಕ್ಯುಲರ್ ಡಿವೈಸು ಯಾವುದಾದ್ರೂ ಸರ್ವಿಸ್ ಬೇಕು ಅಂತಂದರೆ ಸೊ ಮೈಕ್ರೋಕಂಟ್ರೋಲರ್ ಆವಾಗ ಸರ್ವಿಸ್ನ ಕೊಡುತ್ತೆ. ಓಕೆ, ಸೊ ಅದಕ್ಕೆ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಮೈಕ್ರೋಕಂಟ್ರೋಲರ್ ಚೆಕ್ ಮಾಡುತ್ತೆ. ಸೊ ಅಸ್ಯೂಮ್ ದೀಸ್ ಆರ್ ಆಲ್ ದ ಡಿವೈಸಸ್ ಆ್ಯಕ್ಚುಲಿ ಕನೆಕ್ಟೆಡ್ ಟು ದ ಮೈಕ್ರೋಕಂಟ್ರೋಲರ್. ಸೊ ಇಟ್ಸ್ ಅ ಮೈಕ್ರೋಕಂಟ್ರೋಲರ್. ಸೊ ಮೈಕ್ರೋಕಂಟ್ರೋಲರ್ ಹ್ಯಾಸ್ ಟು ಚೆಕ್ ದ ಕಂಡೀಷನ್ ಆಫ್ ಸ್ಟೇಟಸ್ ಆಫ್ ದ ಡಿವೈಸಸ್, ವೆದರ್ ದಿಸ್ ಡಿವೈಸ್ ನೀಡ್ಸ್ ದ ಸರ್ವಿಸ್ ಫ್ರಮ್ ದ microcontroller. If this device needs, okay, so it will give the service to the devices that needs them, that wants the service, actually that needs the service. So ಇದು polling method. So the polling method ಅಂತಂದರೆ ಸೊ ಮೈಕ್ರೋಕಂಟ್ರೋಲರ್ ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು. ಸೊ ವೆದರ್ ಯಾವ ಡಿವೈಸ್ ನನ್ನಿಂದ ಸರ್ವಿಸ್ನ ತಗೋಬೇಕು ಅಥವಾ ಅದಕ್ಕೆ ಬೇಕಾಗಿದೆ ಅಂತ ಮೈಕ್ರೋಕಂಟ್ರೋಲರು ಚೆಕ್ ಮಾಡ್ತಾ ಇರಬೇಕು. ಅದು ರೌಂಡ್ ರಾಬಿನ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನು ನಾವು ರೌಂಡ್ ರಾಬಿನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಂಟ್ರಪ್ಟ್ ಮೆಥಡು. ಸೊ ಇಂಟ್ರಪ್ಟ್ ಮೆಥಡಿಗೆ ಬಂದರೆ ಸೊ ದ ಸೇಮ್ ಸಿನಾರಿಯೋ, ಈ ಸಿನಾರಿಯೋ ಐತಲ್ಲ ಅದು ಸೇಮ್ ಸಿನಾರಿಯೋ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಮೈಕ್ರೋಕಂಟ್ರೋಲರ್ಗೆ ಕೆಲವೊಂದು ಡಿವೈಸ್ಗಳು, ಎಕ್ಸ್ಟರ್ನಲ್ ಡಿವೈಸ್ಗಳು ಕನೆಕ್ಟ್ ಆಗಿದೆ ಅಂತಂದರೆ ಸೊ ಇಲ್ಲಿ ಮೈಕ್ರೋಕಂಟ್ರೋಲರು ಯಾವುದು ಪರ್ಟಿಕ್ಯುಲರ್ ಡಿವೈಸ್ಗೆ ನಾನು ಸರ್ವಿಸ್ನ ಕೊಡಬೇಕು ಅಂತ ಚೆಕ್ ಮಾಡಲ್ಲ, ಸ್ಟೇಟಸ್ನ ಚೆಕ್ ಮಾಡಲ್ಲ. ಬಟ್ ಇನ್ಸ್ಟೆಡ್ ಆ ಡಿವೈಸು ನನಗೆ ಮೈಕ್ರೋಕಂಟ್ರೋಲರ್ ಇಂದ ಸರ್ವಿಸ್ ಬೇಕು ಅಂತ ಅದೇನು ಮಾಡಬೇಕು, ಇಟ್ ಹ್ಯಾಸ್ ಟು ಇಂಟ್ರಪ್ಟ್ ದ ಮೈಕ್ರೋಕಂಟ್ರೋಲರ್. ಓಕೆ, ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಅದನ್ನು ಸೊ ಮೈಕ್ರೋಕಂಟ್ರೋಲರು ಇಂಟ್ರಪ್ಟ್ ಮಾಡುತ್ತೆ. ಸೊ ಮೈಕ್ರೋಕಂಟ್ರೋಲರ್ ಎಕ್ಸ್ಟರ್ನಲ್ ಡಿವೈಸು ಮೈಕ್ರೋಕಂಟ್ರೋಲರ್ಗೆ ಇಂಟ್ರಪ್ಟ್ ಮಾಡಿದಾಗ ಆವಾಗ ಏನು ಮಾಡುತ್ತೆ ಮೈಕ್ರೋಕಂಟ್ರೋಲರು ಯಾವ ಡಿವೈಸ್ ಇಂಟ್ರಪ್ಟ್ ಮಾಡ್ತಲ್ಲ ಆ ಡಿವೈಸ್ಗೆ ಸರ್ವಿಸ್ನ ವಾಪಸ್ಸು ಕೊಡುತ್ತೆ. ಓಕೆ, ಸೊ ಇದು ಮೇಜರ್ ಡಿಫ್ರೆನ್ಸಿಯೇಷನ್. ಸೊ ಪೋಲಿಂಗ್ ಮೆಥಡ್ ಅಂತಂದರೆ ಇಂಟ್ರಪ್ಟ್ ಮೆಥಡ್ ಅಂದರೆ ಏನು ಅಂತ. ಸೊ ಇದೆರಡು ಫಿಗರ್ನ ನಾವು ನೋಡ್ತಿದ್ದಾಗೇನೆ ಸೊ ಕೆಲವೊಂದು ಡಿಫ್ರೆನ್ಸಿಯೇಷನ್ನ ನಾವು ವಿ ಕ್ಯಾನ್ ಮೇಕ್ ಔಟ್ ದ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದ ಪೋಲಿಂಗ್ ಆ್ಯಂಡ್ ದ ಇಂಟ್ರಪ್ಟ್ ಮೆಥಡ್. ಸೊ ಪೋಲಿಂಗಲ್ಲಿ ಏನಂತಂದರೆ ಸೊ ಮೈಕ್ರೋಕಂಟ್ರೋಲರ್ ಯಾವಾಗಲೂ ಸ್ಟೇಟಸ್ನ ಚೆಕ್ ಮಾಡುತ್ತೆ, ಯಾವ ಡಿವೈಸ್ಗೆ ನಾನು ಸರ್ವಿಸ್ನ ಕೊಡಬೇಕು ಅಂತ. ಸೊ ಆ ಡಿವೈಸ್ಗೆ ಅದು ಸರ್ವಿಸ್ನ ಕೊಡುತ್ತೆ. ಸೊ ಅಲ್ಲಿಗೆ ಇಂಟ್ರಪ್ಟ್ ಮೆಥಡ್ ಅಂತಂದರೆ ಸೊ ಮೈಕ್ರೋಕಂಟ್ರೋಲರ್ ಚೆಕ್ ಮಾಡಲ್ಲ, ಬಟ್ ಇನ್ಸ್ಟೆಡ್ ದ ಡಿವೈಸನ್ನೇ ಏನು ಮಾಡುತ್ತೆ, ಸೊ ಯಾವ ಡಿವೈಸ್ಗೆ ಸರ್ವಿಸ್ ಬೇಕು ಸೊ ಆ ಡಿವೈಸ್ ಏನು ಮಾಡುತ್ತೆ ಮೈಕ್ರೋಕಂಟ್ರೋಲರ್ಗೆ ಇಂಟ್ರಪ್ಟ್ ಮಾಡುತ್ತೆ, ಆಮೇಲೆ ಮೈಕ್ರೋಕಂಟ್ರೋಲರ್ ಸರ್ವಿಸ್ನ ಕೊಡುತ್ತೆ. ಓಕೆ, ಸೊ ಇದಕ್ಕೆ ಇಲ್ಲಿ ಏನಾಯಿತು ಅಂದರೆ ಕ್ಲಿಯರ್ ಆಗಿ ಸೊ ಇಲ್ಲಿ ಮೈಕ್ರೋಕಂಟ್ರೋಲರ್ ಟೈಮು ವೇಸ್ಟ್ ಆಗ್ತಾ ಇರುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಟು ಚೆಕ್ ದ ಸ್ಟೇಟಸ್ ಆಫ್ ಆಲ್ ದ ಡಿವೈಸಸ್ ದಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ಇಟ್. ಸೊ ಇಂಟ್ರಪ್ಟಲ್ಲಿ ಹಂಗಿರಲ್ಲ, ಮೈಕ್ರೋಕಂಟ್ರೋಲರ್ದು ಟೈಮ್ ಏನು ವೇಸ್ಟ್ ಆಗಲ್ಲ, ಬಿಕಾಸ್ ಮೈಕ್ರೋಕಂಟ್ರೋಲರ್ ಇನ್ನೊಂದು ಕೆಲಸ ಅಥವಾ ಬೇರೆ ಕೆಲಸ ಮಾಡ್ಕೋತಾ ಇರ್ಬೋದು. ಏನಕ್ಕೆ ಅಂತಂದರೆ ಸೊ ಅದು ಟೈಮ್ ಉಳಿದಿರುತ್ತೆ ಇಲ್ಲಿ. ಸೊ ಮೈಕ್ರೋಕಂಟ್ರೋಲರು ಯಾವುದೇ ಡಿವೈಸ್ದು ಸ್ಟೇಟಸನ್ನು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್.
ಇಟ್ಸ್ ಅ ಟೈಮ್ ಸೇವಿಂಗ್, ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಆ್ಯಕ್ಚುಲಿ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ ಪೋಲಿಂಗ್ ಮೆಥಡಲ್ಲಿ ಸೊ ಈ ಮೈಕ್ರೋ ಕಂಟ್ರೋಲರು ಸೊ ಎಲ್ಲ ಡಿವೈಸ್ನೂ ಅದು ಸ್ಟೇಟಸ್ನ ಚೆಕ್ ಮಾಡ್ತಾನೆ ಇರಬೇಕು. ಸೊ ಯಾವುದೇ ಡಿವೈಸ್ ರಿಕ್ವೆಸ್ಟ್ ಇದ್ದರೂ ಅದನ್ನು ಏನು ಮಾಡೋದು ಮೈಕ್ರೋ ಕಂಟ್ರೋಲರು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ಕಾಂಟ್ ನೆಗ್ಲೆಕ್ಟ್ ದ ರಿಕ್ವೆಸ್ಟ್ ಫ್ರಮ್ ಎನಿ ಆಫ್ ದ ಡಿವೈಸಸ್. ಇಟ್ ಹ್ಯಾಸ್ ಟು ಗಿವ್ ದ ಸರ್ವಿಸ್ ಟು ದ ಆಲ್ ದ ಡಿವೈಸಸ್ ದಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ಇಟ್. ಆ್ಯಂಡ್ ಬೇಸ್ಡ್ ಆನ್ ಇಟ್ ಕೆನಾಟ್ ಅಸೈನ್ ದ ಪ್ರಿಯಾರಿಟಿ ಆಲ್ಸೋ. ಸೊ ಯಾವುದನ್ನು ಮೊದಲು ನಾನು ಚೆಕ್ ಮಾಡಬೇಕು ಅಂತ ಪ್ರಿಯಾರಿಟಿ ಎಲ್ಲ ಕೊಡಲ್ಲ ಇಲ್ಲಿ ಮೈಕ್ರೋ ಕಂಟ್ರೋಲರು. ಎಲ್ಲಾನು ಇಟ್ ಹ್ಯಾಸ್ ಟು ಚೆಕ್ ಮಾಡಬೇಕು ಸ್ಟೇಟಸ್ನ. ಇಂಟ್ರಪ್ಟ್ ಕಾನ್ಸೆಪ್ಟಿಗೆ ಬಂದರೆ ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ, ಇಟ್ ಕ್ಯಾನ್ ಇಗ್ನೋರ್ ದ ರಿಕ್ವೆಸ್ಟ್. ಇದು ಇಗ್ನೋರ್ ಮಾಡ್ಬೋದು. ಯಾವುದಾದ್ರು ನನಗೆ ಡಿವೈಸ್ ಇಂಟ್ರಪ್ಟ್ ಮಾಡ್ತಿದೆ ಅಂತಂದರೆ ಆ ಡಿವೈಸ್ಗೆ ಸರ್ವಿಸ್ನ ಕೊಡೋದನ್ನ ಇದು ಇಗ್ನೋರ್ ಮಾಡ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಅಸೈನ್ ದ ಪ್ರಯಾರಿಟಿ. ನಾನು ಯಾವ ಡಿವೈಸ್ನ ಮೊದಲು ಚೆಕ್ ಮಾಡ್ಬೋದು ಅಂತ ಮೈಕ್ರೋ ಕಂಟ್ರೋಲರ್ ಪ್ರಯಾರಿಟಿನ ಅಸೈನ್ ಮಾಡ್ಕೊಂಡೋಗಿ ಅದು ಬೇಸ್ಡ್ ಆನ್ ದ ಪ್ರಯಾರಿಟಿ ಅದು ಸರ್ವಿಸ್ನ ಕೊಡುತ್ತೆ. ಸೊ ಇದೇನು ಕಾನ್ಸೆಪ್ಟ್ ಇಲ್ಲಿ ನಾನು ಅಲಾಂಗ್ ವಿತ್ ದ ಡಯಾಗ್ರಾಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನಲ್ಲ, ಸೊ ಅದನ್ನೇ ಅವನು ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾನೆ. ಸೊ ಇಂಟ್ರಪ್ಟ್ ವರ್ಸಸ್ ಪೋಲಿಂಗ್ ಅಂದರೆ ಏನು ಅಂತ. ಓಕೆ, ಸೊ ಅದನ್ನು ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಐ ವಿಲ್ ಸೆಂಡ್ ದ ಫೋಟೋ ಕಾಪಿ. ಸೊ ಸಮರಿ ಕಳಿಸ್ತೀನಲ್ಲ, ಆ ಸಮರಿನಲ್ಲಿ ಇದು ಫೋಟೋ ಕಾಪಿನಲ್ಲಿ ಸೊ ಯು ಕ್ಯಾನ್ ಈಗ ಥರ ನಾನು ಹೇಳಿದ್ನಲ್ಲ, ಸೊ ಅದೆಲ್ಲ ಡಿಫ್ರೆನ್ಸಿಯೇಷನ್ ಪಾಯಿಂಟ್ ಔಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದ ಡಿಫ್ರೆನ್ಸಿಯೇಷನ್. ಸೊ ಲೆಟ್ಸ್ ಕಮ್ ಟು ದ ISR ಇಂಟ್ರಪ್ಟ್ ಸರ್ವಿಸ್ ರೂಟೀನ್. ಸೊ ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಅಂತಂದರೆ ಏನು ಅಂತಂದರೆ, ಸೊ ಇವಾಗ ನಾನು ಹೇಳಿದ್ನಲ್ಲ, ಸೊ ಮೈಕ್ರೋ ಕಂಟ್ರೋಲರ್ಗೆ ಯಾವುದಾದ್ರು ಡಿವೈಸು ಇಂಟ್ರಪ್ಟ್ ಮಾಡಿದಾಗ ಸೊ ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ, ಆ ಡಿವೈಸ್ಗೆ ಹೋಗ್ಬಿಟ್ಟು ಸರ್ವಿಸ್ನ ಕೊಡುತ್ತೆ ಅಂತ. ಅದು ಕಾನ್ಸೆಪ್ಟ್ ಅಲ್ವಾ. ಸೊ ಅದನ್ನು ನಾವು ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಅಂತ ಕರಿತೀವಿ. ಅಂದರೆ ಮೈಕ್ರೋ ಕಂಟ್ರೋಲರು ತಾನು ಏನೇನು ಕೆಲಸ ಮಾಡ್ತಿತ್ತಲ್ಲ ಆ ಕೆಲಸನ ಅದು ಸ್ಟಾಪ್ ಮಾಡಿ ಸೊ ಯಾವ ಡಿವೈಸ್ ಇಂಟ್ರಪ್ಟ್ ಮಾಡ್ತಲ್ಲ ಆ ಡಿವೈಸ್ಗೆ ಹೋಗ್ಬಿಟ್ಟು ಸರ್ವಿಸ್ ಕೊಡುತ್ತಲ್ಲ, ಆ ಸರ್ವಿಸ್ ಹೆಂಗೆ ಕೊಡುತ್ತೆ ಅಂತ ಅಂದರೆ ವಯಾ ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಅಂತ. ಅದಕ್ಕೆ ISR ಅಂತ ವಿ ಕಾಲ್ ದ ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಆಸ್ ISR ಮೀನ್ಸ್ ಇಂಟ್ರಪ್ಟ್ ಸರ್ವಿಸ್ ರೂಟೀನ್. ಸೊ ಇಂಟ್ರಪ್ಟ್ ಸರ್ವಿಸ್ ರೂಟೀನ್ಗೆ ಹೋಗ್ಬಿಟ್ಟು ಅದು ಅಡ್ರೆಸ್ನ ತಗೊಂಡು, ಆ ಡಿವೈಸ್ದು ಅಡ್ರೆಸ್ ತಗೊಂಡು, ಸೊ ದಟ್ ಇಸ್ ದ ಅಡ್ರೆಸ್ ಆಫ್ ದ ಡಿವೈಸ್ ದಟ್ ಹ್ಯಾಸ್ ಬಿನ್ ಇಂಟ್ರಪ್ಟೆಡ್ ದ ಮೈಕ್ರೋ ಕಂಟ್ರೋಲರ್. ಸೊ ಅಲ್ಲಿ ಹೋಗ್ಬಿಟ್ಟು ಅದು ಆ ಪರ್ಟಿಕ್ಯುಲರ್ ಡಿವೈಸ್ಗೆ ಸರ್ವಿಸ್ನ ಕೊಡುತ್ತೆ. ಓಕೆ, ಸೊ ಇಟ್ಸ್ ಅ ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸೊ ಯಾವ ಥರ ಅದು ಮೈಕ್ರೋ ಕಂಟ್ರೋಲರ್ ಯಾವ ಇಂಟ್ರಪ್ಟ್ ಆಗುತ್ತೆ, ಸೊ ಮೈಕ್ರೋ ಕಂಟ್ರೋಲರ್ ಇಂಟ್ರಪ್ಟ್ ಆದಮೇಲೆ ಅದು ಯಾವ ಥರ ಸರ್ವಿಸ್ನ ಕೊಡುತ್ತೆ ಡಿವೈಸಸ್ಗೆ ಅನ್ನೋದನ್ನೇ ಸ್ಟೆಪ್ಸ್ ಇನ್ ಎಕ್ಸಿಕ್ಯೂಟಿಂಗ್ ಆ್ಯನ್ ಇಂಟ್ರಪ್ಟ್ ಅಂತ ಹೇಳಿದ್ದೇನೆ. 5 ಸ್ಟೆಪ್ಸ್ ಇದ್ದಾವೆ ಅಲ್ಲಿ. ಸೊ ಆ 5 ಸ್ಟೆಪ್ಸನ್ನು ನಾನು ಒಂದು ಡಯಾಗ್ರಾಮ್ ಹಾಕಿ ಮೆನ್ಷನ್ ಮಾಡಿದ್ದೀನಿ. ಸೊ ಡಯಾಗ್ರಾಮ್ ಹಾಕಿ ಬರೆದಿದ್ದೀನಿ. ಸೊ ಅಲಾಂಗ್ ವಿತ್ ದ ಡಯಾಗ್ರಾಮ್ ಸೊ 5 ಸ್ಟೆಪ್ಸ್ಗಳು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಒಂದು ಸಿನಾರಿಯೋ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಒಂದು ಸಿನಾರಿಯೋ. ಆ ಸಿನಾರಿಯೋನಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಲೆಟ್ ಅಸ್ ಅಸ್ಯೂಮ್ ನಾವು ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮ್ನ ಬರೀತಿದ್ದೀವಿ ನಾವು. ಸೊ ನಾನೆಲ್ಲ ಮೂವ್ ಇನ್ಸ್ಟ್ರಕ್ಷನ್ ಹಾಕ್ಬಿಟ್ಟು ಒಂದು 4 ಲೈನ್ ಬರೆದಿದ್ದೀನಿ. ಸೊ ಲೆಟ್ಸ್ ಅಸ್ಯೂಮ್ ನಾವು 3ನೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಮಾಡ್ತಿದ್ವಿ ಅನ್ಕೋಣ ಇವಾಗ. ಸೊ ಥರ್ಡ್ ಲೈನ್ ಆಫ್ ಇನ್ಸ್ಟ್ರಕ್ಷನ್ ವಿ ಆರ್ ಎಕ್ಸಿಕ್ಯೂಟಿಂಗ್ ನಾವು. ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಇವಾಗ ಯಾವುದೋ ಒಂದು ಡಿವೈಸು, ಯಾವುದೋ ಒಂದು ಎಕ್ಸ್ಟರ್ನಲ್ ಡಿವೈಸು ಸೊ ಮೈಕ್ರೋ ಕಂಟ್ರೋಲರ್ಗೆ ಇಂಟ್ರಪ್ಟ್ ಮಾಡುತ್ತೆ ಇವಾಗ. ಸೊ ಇಂಟ್ರಪ್ಟ್ ಮಾಡಿದಾಗ ಮೈಕ್ರೋ ಕಂಟ್ರೋಲರ್ ಏನು ಮಾಡಬೇಕು ಅಂತಂದರೆ, ಇಟ್ ಹ್ಯಾಸ್ ಟು ಫಿನಿಶ್ ವೆರಿ ಫಸ್ಟ್ ಸ್ಟೆಪ್. ಸೊ ದಿಸ್ ದ ಫಸ್ಟ್ ಸ್ಟೆಪ್. ಸೊ ವೆನೆವರ್ ದ ಮೈಕ್ರೋ ಕಂಟ್ರೋಲರ್ it's getting interrupted from the external device, the first step is it has to complete the execution of the current instruction. So current instruction ಏನೇನು ಎಕ್ಸಿಕ್ಯೂಷನ್ ಮಾಡ್ತಿತ್ತಲ್ಲ ಅದನ್ನು ಅದು ಫಿನಿಶ್ ಮಾಡುತ್ತೆ ಕರೆಂಟ್ ಎಕ್ಸಿಕ್ಯೂಷನ್ ಫಿನಿಶ್ ಮಾಡುತ್ತೆ. ಸೊ ಕರೆಂಟ್ ಎಕ್ಸಿಕ್ಯೂಷನ್ ಫಿನಿಶ್ ಮಾಡಿ ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ ಅಂತಂದರೆ, ಅದು ಯಾವುದು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ನು ಕರೆಂಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಮಾಡ್ತಿರುತ್ತಲ್ಲ ಅದರ ಆದಮೇಲೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇರುತ್ತಲ್ಲ ಅದ್ರದ್ದು ಅಡ್ರೆಸ್ನ ಅದು ಸ್ಟ್ಯಾಕ್ ಏರಿಯಾನಲ್ಲಿ ಸೇವ್ ಮಾಡುತ್ತೆ. ಸೊ ಸ್ಟ್ಯಾಕ್ ಏರಿಯಾನಲ್ಲಿ ಸೇವ್ ಮಾಡುತ್ತೆ. ಯಾಕೆಂದರೆ ಅದು ವಾಪಸ್ಸು ಇಂಟ್ರಪ್ಟ್ ಸರ್ವಿಸ್ ರೂಟೀನ್ ಹೋಗಿ ಆ ಡಿವೈಸ್ಗೆ ಅದು ಸರ್ವಿಸ್ನ ಕೊಟ್ಟ ಮೇಲೆ ವಾಪಸ್ ಅದು ಮೇನ್ ಪ್ರೋಗ್ರಾಮಿಗೆ ಬಂದು ತನ್ನ ಕೆಲಸ ಏನು ಮಾಡ್ತಿತ್ತಲ್ಲ ಆ ಕೆಲಸನ ಅದು ಕಂಟಿನ್ಯೂ ಮಾಡಬೇಕು. ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅದು ದಿಸ್ ದ ಸೆಕೆಂಡ್ ಸ್ಟೆಪ್ ನಂಬರ್ 2. ಸೊ ಇಟ್ ವಿಲ್ ಸೇವ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಇಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್ ಆನ್ ದ ಸ್ಟ್ಯಾಕ್ ಏರಿಯಾ. ಆಯಿತಾ? ಸೊ ಸ್ಟ್ಯಾಕ್ ಏರಿಯಾದಲ್ಲಿ ಸೇವ್ ಮಾಡುತ್ತೆ. ಆಮೇಲೆ 3ನೇ ಸ್ಟೆಪ್ಪಲ್ಲಿ ಸೊ ಇಟ್ ವಿಲ್ ಗೋ ಟು ದ ಇಂಟ್ರಪ್ಟ್ ವೆಕ್ಟರ್ ಟೇಬಲ್ಗೆ ಹೋಗುತ್ತೆ. ಸೊ ಇಂಟ್ರಪ್ಟ್ ವೆಕ್ಟರ್ ಟೇಬಲ್ ಅಂತಂದರೆ, ಸೊ ಇಟ್ ಈಸ್ ದ
So it is the memory location. It is the memory location that holds the address of the IVT. Okay, so I have written here, it's the memory location holds the address of the ISR. We call that concept as IVT, interrupt vector table. So ISR ದೆಲ್ಲ ಅಡ್ರೆಸ್ಗಳು ಎಲ್ಲಿ ಸೇವ್ ಆಗಿರುತ್ತಲ್ಲ ಅದನ್ನು ನಾವು ಆ ಟೇಬಲ್ನ ನಾವು ಇಂಟ್ರಪ್ಟ್ ವೆಕ್ಟರ್ ಟೇಬಲ್ ಅಂತ ಕರಿತೀವಿ. ವಿ ಕಾಲ್ ದ ಟೇಬಲ್ ಆಸ್ ಇಂಟ್ರಪ್ಟ್ ವೆಕ್ಟರ್ ಟೇಬಲ್. ಇಟ್ ಇಸ್ IVT. ಸೊ ಮೂರನೇ ಸ್ಟೆಪ್ಪಲ್ಲಿ ಅದು ಸೊ ಏನು ಮಾಡುತ್ತೆ, IVTಗೆ ಬರುತ್ತೆ. ಸೊ ಇಂಟ್ರಪ್ಟ್ ವೆಕ್ಟರ್ ಟೇಬಲಿಗೆ ಬಂದು ಅಲ್ಲಿ ಕಾಂಬಿನೇಷನ್ಸ್ ಆಫ್ ISRಸ್ದು ಅಡ್ರೆಸ್ ಇರುತ್ತೆ. ಸೊ ಮೆಮೊರಿ ಲೊಕೇಶನ್ ದಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ದ ISR. ಆ ಮೆಮೊರಿ ಲೊಕೇಶನ್ಗೆ ಬಂದು ಪರ್ಟಿಕ್ಯುಲರ್ ಡಿವೈಸ್ದು ಅಡ್ರೆಸ್ನ ಫೆಚ್ ಮಾಡ್ಕೊಳ್ಳುತ್ತೆ. ಸೊ ಇದು ಮೂರನೇ ಸ್ಟೆಪ್ಪು. ಸೊ ನಾಲ್ಕನೇ ಸ್ಟೆಪ್ಪಲ್ಲಿ ಆ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ವಿಸ್ನ ಕೊಡಬೇಕು. ಇವಾಗ ಸರ್ವಿಸ್ ಅಂತಂದರೆ ಇಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್, ಬಂಚ್ ಆಫ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್, ಪರ್ಟಿಕ್ಯುಲರ್ ಪ್ರೋಗ್ರಾಮ್ ವಿ ಕಾಲ್ಡ್ ಆಸ್. ಓಕೆ, ಸೊ ISRಗೆ ಬಂದುಬಿಟ್ಟು ಆ ಪರ್ಟಿಕ್ಯುಲರ್ ISRನ ಇಲ್ಲಿ ತೊಗೊಂಡು ಸ್ಟೆಪ್ ನಂಬರ್ 3 ಅಂತ ತಗೊಂಡು ಸ್ಟೆಪ್ ನಂಬರ್ 4ಗೆ ಬಂದು ISRನ ಎಕ್ಸಿಕ್ಯೂಷನ್, ಆ ISRಲ್ಲಿರೋಂಥ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡಬೇಕು. ಸೊ ಇಟ್ಸ್ ಅ ಸಬ್ರೂಟೀನ್ ಪ್ರೋಗ್ರಾಮ್. ಆ್ಯಕ್ಚುಲಿ ಇಟ್ಸ್ ಅ ಸಬ್ರೂಟೀನ್ ಪ್ರೋಗ್ರಾಮ್. ಸೊ ವೈಲ್ ಎಕ್ಸಿಕ್ಯೂಟಿಂಗ್ ದ ಸಬ್ರೂಟೀನ್ ಪ್ರೋಗ್ರಾಮ್, ವಾಟ್ ದ ಮೈಕ್ರೋಕಂಟ್ರೋಲರ್ ಇಸ್ ಡೂಯಿಂಗ್, ಇಟ್ is giving the service to that particular ಡಿವೈಸ್ ಆ್ಯಕ್ಚುಲಿ. ಓಕೆ, ಸೊ ನಾವು ISRಗೆ ಬಂದರೆ ನಾನು ಒಂದಷ್ಟು ಪ್ರೋಗ್ರಾಮ್ ಇದೆ ಅನ್ಕೊಳ್ಳೋಣ, ಮೂವ್ ಇನ್ಸ್ಟ್ರಕ್ಷನ್ ಬರ್ತಿದ್ದೀನಿ ವಾಪಸ್ಸು. ಸೊ ಎಟ್ ದ ಎಂಡ್ ಆಫ್ ದ ಸಬ್ರೂಟೀನ್ ಇಟ್ ಹ್ಯಾಸ್ ಟು ಎಂಡ್ ವಿತ್ ದ ಇನ್ಸ್ಟ್ರಕ್ಷನ್ RETI. ಸೊ RETI ಅಂತಂದರೆ ಸೊ ರಿಟರ್ನ್ ಇಂಟ್ರಪ್ಟ್. ಸೊ ಇಂಟ್ರಪ್ಟ್ ಸಬ್ರೂಟೀನನ್ನು ನಾವು ರಿಟರ್ನ್ ಆಗ್ತಾ ಇದ್ದೀವಿ, ಇಂಟ್ರಪ್ಟ್ ಸಬ್ರೂಟೀನ ನಾವು ರಿಟರ್ನ್ ಆಗ್ತಿದ್ದೀವಿ ಅಂತ. ಸೊ ವೆನೆವರ್ ದ ಮೈಕ್ರೋಕಂಟ್ರೋಲರ್ ಎಕ್ಸಿಕ್ಯೂಟ್ ದಿಸ್ ಪರ್ಟಿಕ್ಯುಲರ್ RETI ಇನ್ಸ್ಟ್ರಕ್ಷನ್, ಸೊ ಏನು ಮಾಡುತ್ತೆ ಅವಾಗ ಮೈಕ್ರೋಕಂಟ್ರೋಲರು RETI ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಮಾಡಿದಾಗ ಸೊ ಅದು ಎಂಡ್ ಆಫ್ ದ ಇಂಟ್ರಪ್ಟ್. ಸೊ ಎಂಡ್ ಆಫ್ ದ ಇಂಟ್ರಪ್ಟ್ ಸಬ್ರೂಟೀನ್ ಅಂದರೆ ಮೈಕ್ರೋಕಂಟ್ರೋಲರು ಆ ಡಿವೈಸ್ಗೆ ಸರ್ವಿಸ್ನ ಕೊಟ್ಟಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಇವಾಗ ಅದು ಮತ್ತೆ ಫಸ್ಟಲ್ಲಿ ಇಂಟ್ರಪ್ಟ್ ಆಗೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ದಲ್ಲ ಆ ಕೆಲಸಕ್ಕೆ ಬರಬೇಕು. ಇವಾಗ ಆ ಕೆಲಸ ಏನಂತಂದರೆ ಇಲ್ಲಿ ಸೊ ಮೂರನೇ ಲೈನಲ್ಲಿ ಇಂಟ್ರಪ್ಟ್ ಆಯಿತು. ಸೊ ಇವಾಗ 4ನೇ ಲೈನಿಗೆ ಬರಬೇಕು ಇವಾಗ. ಸೊ ಇದು ಮೊದಲು ಮಾಡ್ತಿದ್ದಂಥ ಕೆಲಸ, ಇಂಟ್ರಪ್ಟ್ ಆಗೋಕ್ಕಿಂತ ಮುಂಚೆ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡ್ತಿತ್ತದು ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಇವಾಗ ಈ 4ನೇ ಲೈನಿಗೆ ಬರಬೇಕು. ಸೊ 4ನೇ ಲೈನಿಗೆ ಹೆಂಗೆ ಬರುತ್ತೆ ಅಂತಂದರೆ ಸೊ ಇಟ್ ವಿಲ್ ಗೋ ಟು ದ ಸ್ಟ್ಯಾಕ್ ಏರಿಯಾ ವೇರ್ ದ ಪ್ರೋಗ್ರಾಮ್ ಕೌಂಟರ್ where the program counter saves the address of the instruction it has to execute. So it will fetch the address from that particular stack area. The program counter will fetch the address and it will resumes the execution from the 4th line. So this is the scenario actually. This is the complete scenario. ಆ ಕಂಪ್ಲೀಟ್ ಸೆನಾರಿಯೋನ ಏನು ಮಾಡಿದ್ದಾನೆ ಅವನು 5 ಸ್ಟೆಪ್ಪಲ್ಲಿ ಬರೆದಿದ್ದಾನೆ. ನಾನು ಅದೇ 5 ಸ್ಟೆಪ್ಪನ್ನು 5 ರೆಪ್ರೆಸೆಂಟೇಷನ್ ಥ್ರೂ ದ ರೆಪ್ರೆಸೆಂಟೇಷನ್ನ ನಾನು ಅದನ್ನು ಡ್ರಾ ಮಾಡಿದ್ದೀನಿ. ಸೊ ಇದು ಕೂಡ ಪೇಜಲ್ಲಿದೆ. ಸೊ ಐ ವಿಲ್ ಗಿವ್ ದ ಸಮರಿ ಫೋಟೋ ಕಾಪಿ ಕಳಿಸ್ತೀನಲ್ಲ, ಸೊ ಅದರಲ್ಲಿರುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ನೆಕ್ಸ್ಟ್ ಪೇಜಲ್ಲಿ 6 ಇಂಟ್ರಪ್ಟ್ಸ್ ಇನ್ 8051. ಸೊ 8051ಅಲ್ಲಿ ಸೊ 8051ಗೆ ಎಷ್ಟು ಇಂಟ್ರಪ್ಟ್ಗಳಿದ್ದಾವೆ ಅಂತ. ಓಕೆ, ಸೊ 8051ಗೆ ಯಾವುದೆಲ್ಲ ಇಂಟ್ರಪ್ಟ್ ಮಾಡಬಹುದು. ಓಕೆ, ಸೊ ದ ಫಸ್ಟ್ ಒನ್ ಇಸ್ reset interrupt. Second one is timer 0, timer 1 interrupt. Third one is INT 0, INT 1, that means external interrupt. Fourth one is RI and TI, serial interrupt and receive interrupt and transmitter interrupt. Okay, so ಅಲ್ಲಿಗೆ ಸೊ reset is the first interrupt. ಈ reset ಅನ್ನೋದು ಬಟನ್ ಪ್ರೆಸ್ ಆದಾಗ ಸೊ ಅದು ಯಾವ ISRಗೆ ಹೋಗುತ್ತೆ ಅಂತಂದರೆ 000 ಲೊಕೇಶನ್, ಅದು ದಟ್ಸ್ ISR ಫಾರ್ ದ reset to the microcontroller has to goes to reset the microcontroller. Okay, so that similarly so the timer 0 ಗೆ ಮತ್ತು ಟೈಮರ್ 1ಗೆ ಅದು ಇಂಟ್ರಪ್ಟ್ ಮಾಡಿದಾಗ ಸೊ ಅದು ಯಾವ ISR ಲೊಕೇಶನ್ಗೆ ಹೋಗುತ್ತೆ ಅಂತಂದರೆ 00B and 001B. ಸೊ ಅದೇ ಥರ ಎಕ್ಸ್ಟರ್ನಲ್ ಇಂಟ್ರಪ್ಟು INT 0, INT 1 ಇಂಟ್ರಪ್ಟ್ ಮಾಡಿದಾಗ ಅದು ಯಾವ ಲೊಕೇಶನ್ಗೆ ಹೋಗುತ್ತೆ ಅಂತಂದರೆ 0003 ಆ್ಯಂಡ್ 0013. ಓಕೆ, ಸೊ ಅದೇ ಥರ ಸೀರಿಯಲ್ ಕಮ್ಯುನಿಕೇಷನ್ಗೆ ರಿಸೀವ್ಗೆ ಮತ್ತು ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಎರಡಕ್ಕೂ ಸೇರಿ ಒಂದೇ ಒಂದು ISR ಇದೆ, ಒಂದೇ ಒಂದು ISR ಲೊಕೇಶನ್ನು, ಅದು 0023. ಓಕೆ, ಅಂದರೆ ಇದುವರೆಗೂ ನಾವು ನೋಡಿದ್ವಲ್ಲ ಕಾನ್ಸೆಪ್ಟು ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಚಾಪ್ಟರಲ್ಲಿ. ಸೊ ಟೈಮರು ಓವರ್ಫ್ಲೋ ಆದಾಗ ಅದು ಯಾವ ಥರ ಟೈಮರ್ ಓವರ್ಫ್ಲೋ ಫ್ಲಾಗನ್ನು ಕ್ಲಿಯರ್ ಮಾಡಬೇಕು ಅಂತ, ಅದೇ ಥರ ಇಲ್ಲಿ ಟೈಮರ್ ಓವರ್ಫ್ಲೋ ಆದಾಗ ಅದನ್ನು
ಅದು ಟೈಮರ್ ಓವರ್ಫ್ಲೋ ಆದಾಗ ಓವರ್ಫ್ಲೋ ಆಗೋವರೆಗೆ ಮೈಕ್ರೋ ಕಂಟ್ರೋಲರ್ ಒಂದು ಕೆಲಸ ಮಾಡ್ತಿರುತ್ತೆ. ಸೊ ಟೈಮರ್ ಓವರ್ಫ್ಲೋ ಆದಮೇಲೆ ಮೈಕ್ರೋ ಕಂಟ್ರೋಲರ್ ಈ ಅಡ್ರೆಸ್ಸಿಗೆ ಹೋಗ್ಬಿಟ್ಟು ಇನ್ನೊಂದು ಕೆಲಸ ಮಾಡುತ್ತೆ. ಸೊ ದಟ್ ಈಸ್ ದ ಕ್ಲಾರಿಫಿಕೇಷನ್ ಆಫ್ ದ ಇಂಟ್ರಪ್ಟ್ ಆ್ಯಕ್ಚುಲಿ. ಸೊ ಇಂಟ್ರಪ್ಟ್ ಏನಂತಂದರೆ, ಸೊ ಮೈಕ್ರೋ ಕಂಟ್ರೋಲರು ಟೈಮರ್ ಕಾನ್ಸೆಪ್ಟಲ್ಲಿ ಈಗ ಪ್ರೀವಿಯಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಸೊ ಟೈಮರ್ ಚಾಪ್ಟರಲ್ಲಿ ಅಲ್ಲೇನಾಯಿತು ಅಂದರೆ, ಸೊ ಮೈಕ್ರೋ ಕಂಟ್ರೋಲರ್ ಯಾವಾಗಲೂ JNB ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು, ಸೊ JNB TF 1, ಟಾರ್ಗೆಟ್ ಅಂತ ಇನ್ಸ್ಟ್ರಕ್ಷನ್ ಬರೆದ್ವಲ್ಲ, ಸೊ ಅಲ್ಲಿ ನಾವು ಏನು ಮಾಡ್ತಿದ್ವಿ ಅಂತಂದರೆ, ಆ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು ನಾವು ನಾವು ಆ TF ಫ್ಲ್ಯಾಗು ರೈಸ್ ಆಯ್ತಾ ಅಂತ ಚೆಕ್ ಮಾಡ್ಕೊಂಡು ಬರ್ತಾ ಇದ್ವಿ ಅಲ್ವಾ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ಇರಲ್ಲ. ಆ ಕಾನ್ಸೆಪ್ಟ್ ಇಲ್ಲಿ ಇಂಟ್ರಪ್ಟ್ ಕಾನ್ಸೆಪ್ಟಲ್ಲಿ ಇರಲ್ಲ. ಸೊ ಯಾವಾಗ TF ಫ್ಲ್ಯಾಗು ರೈಸ್ ಆಯಿತು ಆವಾಗ ಮಾತ್ರ ಟೈಮರ್ 0ಗೆ ಮತ್ತು ಟೈಮರ್ 1ಗೆ ಆವಾಗ ಮಾತ್ರ ಅದು ಸ್ಪೆಸಿಫಿಕ್ ISR ಲೊಕೇಶನ್ಗೆ ಹೋಗ್ಬಿಟ್ಟು ಅದು ರೈಸ್ ಆದಮೇಲೆ ಏನು ಮಾಡಬೇಕು, ಸೊ ಅದನ್ನು ಮಾಡುತ್ತೆ. ಸೊ ಏನು ಮಾಡುತ್ತೆ, ಸೊ ಕ್ಲಿಯರ್ ಮಾಡುತ್ತೆ. ಸೊ ಕ್ಲಿಯರ್ ಮಾಡಿ ಇನ್ನೊಂದು ಕೆಲಸ ಏನೋ ಅದು ಕಝನ್ ಆಗಿರುತ್ತೆ, ಆ ಕೆಲಸ ಕೂಡ ಮಾಡುತ್ತೆ. ಸೊ ಅಲ್ಲಿಗೆ ಸೊ ಇಂಟ್ರಪ್ಟ್ ಕಾನ್ಸೆಪ್ಟ್ ಇಸ್ ದ ಬ್ಯೂಟಿಫುಲ್, ಮೋಸ್ಟ್ ಅಡ್ವಾಂಟೇಜ್ ಕಾನ್ಸೆಪ್ಟ್ ಕಂಪೇರ್ ಟು ದ ರೆಗ್ಯುಲರ್ ಪೋಲಿಂಗ್ ಮೆಥಡ್. ಹೆಂಗೆ ಅಂತಂದರೆ ಮೈಕ್ರೋ ಕಂಟ್ರೋಲರ್ ಟೈಮು ಸೇವ್ ಆಗುತ್ತೆ ಇಲ್ಲಿ. ಓಕೆ, ಸೊ ಲೈಕ್ ವೈಸ್ ಇಲ್ಲ ಎಕ್ಸ್ಟರ್ನಲ್ ಇಂಟ್ರಪ್ಟ್ ಆದಾಗ ಸೊ ಅದು ಈ ಲೊಕೇಶನ್ಗೆ ಹೋಗುತ್ತೆ. ನೆಕ್ಸ್ಟ್ ಸೀರಿಯಲ್ ಕಮ್ಯುನಿಕೇಷನ್ ಕೂಡ, ಈ ಸೀರಿಯಲ್ ಕಮ್ಯುನಿಕೇಷನ್ ಈಗ ತಾನೇ ನಾವು ಓದಿದ್ವಲ್ಲ ಚಾಪ್ಟರು ಸೀರಿಯಲ್ ಕಮ್ಯುನಿಕೇಷನು. ಅಲ್ಲೇನಾಯಿತು ಅಂತಂದರೆ, ಸೊ ವಾಪಸ್ ಅದೇ JNB ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು ನಾವು ಡೇಟಾ ಟ್ರಾನ್ಸ್ಮಿಟ್ ಆಯಿತಾ, ಡೇಟಾ ರಿಸೀವ್ ಆಯಿತಾ ಅಂತ ನಾವು ನೋಡ್ಕೊಂಡು ಬಂದ್ವಲ್ಲ. ಸೊ ಅದು ಕೂಡ ಇಲ್ಲಿರಲ್ಲ. ಇಲ್ಲಿ ಇಂಟ್ರಪ್ಟ್ ಹಾರ್ಡ್ವೇರ್ ಇಂಟ್ರಪ್ಟ್ ಕಾನ್ಸೆಪ್ಟಲ್ಲಿ ಇರಲ್ಲ. ಸೊ ಯಾವಾಗ ಇದು RI ಮತ್ತು TI ಫ್ಲ್ಯಾಗು ರೈಸ್ ಆಗುತ್ತೋ ಆವಾಗ ಇದು ರೆಸ್ಪೆಕ್ಟಿವ್ ಲೊಕೇಶನ್ 0023ಗೆ ಹೋಗ್ಬಿಟ್ಟು ಏನು ಮಾಡುತ್ತೆ, ಇಟ್ ವಿಲ್ ಕ್ಲಿಯರ್ ದ RI ಆ್ಯಂಡ್ TI ಫ್ಲ್ಯಾಗ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಡೂ ದ another job. So that this how the 6 interrupts that are there in the 8051 and how they will work ಅಂತ. Okay, ಸೊ ನೆಕ್ಸ್ಟ್ ಕಾನ್ಸೆಪ್ಟು, ಸೊ ಎನೇಬಲಿಂಗ್ ಆ್ಯಂಡ್ ಡಿಸೇಬಲಿಂಗ್ ದ ಇಂಟ್ರಪ್ಟ್. ಸೊ ಇಂಟ್ರಪ್ಟ್ನ ನಾವು ಯಾವ ಥರ ಎನೇಬಲ್ ಮಾಡ್ಬೋದು, ಡಿಸೇಬಲ್ ಮಾಡ್ಬೋದು. ಸೊ ಇಂಟ್ರಪ್ಟ್ ಅಂತಂದರೆ ನಿಮ್ಗೆ ಕೀಪ್ ಇನ್ ಮೈಂಡ್, ಸೊ ದೇರ್ ಆರ್ ಅಪಾರ್ಟ್ ಫ್ರಮ್ ದ ರೀಸೆಟ್, ಸೊ ದೇರ್ ಆರ್ 2, 4, 6, ದೇರ್ ಆರ್ 6 ಇಂಟ್ರಪ್ಟ್ಸ್ ಆರ್ ದೇರ್. ರೀಸೆಟನ್ನು 2, 4, 5, 6. ಓಕೆ, ದೇರ್ ಆರ್ 6 ಇಂಟ್ರಪ್ಟ್ಸ್ ಆರ್ ದೇರ್ ಅಲಾಂಗ್ ವಿತ್ ದ ರೀಸೆಟ್. ಸೊ ರೀಸೆಟನ್ನು ಸೇರಿಕೊಂಡು ನನಗೆ 6 ಇಂಟ್ರಪ್ಟ್ ಇದೆ. ಸೊ ಈ ಎಲ್ಲ ಇಂಟ್ರಪ್ಟನ್ನು ನಾನು ಯಾವ ಥರ ಎನೇಬಲ್ ಮತ್ತು ಡಿಸೇಬಲ್ ಮಾಡ್ಬೋದು ಅಂತ. ಓಕೆ, ಸೊ ಕಾನ್ಸೆಪ್ಟ್ ಏನಾಗುತ್ತೆ, ಯಾವ ಥರ ನಾವು ಎನೇಬಲ್ ಮತ್ತು ಡಿಸೇಬಲ್ ಮಾಡ್ಬೋದು ಅಂತ ಅಂದರೆ, ಸೊ ಮೈಕ್ರೋ ಕಂಟ್ರೋಲರು ರೀಸೆಟ್ ಆದಾಗ, ಸೊ ಮೈಕ್ರೋ ಕಂಟ್ರೋಲರ್ ಯಾವಾಗ ರೀಸೆಟ್ ಆಗಿರುತ್ತೆ ಆವಾಗ ಎಲ್ಲ ಇಂಟ್ರಪ್ಟ್ಗಳು ರೀಸೆಟ್ ಆಗಿರ್ತವೆ. ಈ ಎಲ್ಲ ಇಂಟ್ರಪ್ಟ್ಗಳು ಅಂತಂದರೆ ಇದು ಟೈಮರ್ 0, ಟೈಮರ್ 1 ಇಂಟ್ರಪ್ಟು, ಎಕ್ಸ್ಟರ್ನಲ್ ಇಂಟ್ರಪ್ಟು ಮತ್ತು ಸೀರಿಯಲ್ ಕಮ್ಯುನಿಕೇಷನ್ ಇಂಟ್ರಪ್ಟು. ಸೊ ಎಲ್ಲ ಇಂಟ್ರಪ್ಟ್ಗಳು ಡಿಸೇಬಲ್ ಆಗಿರ್ತವೆ ಯಾವಾಗ ಮೈಕ್ರೋ ಕಂಟ್ರೋಲರ್ ರೀಸೆಟ್ ಆಗಿದ್ದಾಗ. ಸೊ ಅದಕ್ಕೆ ನಾನು ಯೂಸಿಂಗ್ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ ಐ ಕ್ಯಾನ್ enable the respective interrupts. I can enable the respective interrupts for the respective concept. Okay, so there is a register is there that helps me to do the enabling and the disabling of the interrupts that are available for 8051, the 6 interrupt altogether. I mean the 5 interrupts along with the reset interrupt. So we call that register as IE register, interrupt enable register. It is the bit addressable register actually. So ಯಾವ ಥರ ನಾವು ಎನೇಬಲ್ ಮಾಡ್ಬೋದು ಈ ಎಲ್ಲ 5 ಇಂಟ್ರಪ್ಟ್ಸ್ನ ಯಾವ ಥರ ನಾವು ಎನೇಬಲ್ ಮಾಡ್ಬೋದು ಅಂತಂದರೆ, ಸೊ ಯೂಸಿಂಗ್ ದ IE ರಿಜಿಸ್ಟರ್. ಸೊ IE ರಿಜಿಸ್ಟರ್ನಲ್ಲಿ, ಸೊ ದಿಸ್ ಇಸ್ ದ ಫಾರ್ಮೆಟ್ ಆಫ್ ದ IE ರಿಜಿಸ್ಟರ್. ಸೊ ಇನ್ IE ರಿಜಿಸ್ಟರ್ the 7th bit is there and we call that bit as EA bit. So EA mean EA stands enable all. Okay, so whenever this particular 7th bit is high, so then only it is possible for me to then only it's possible for me to do the enabling of the rest of the bits for the particular concept. Okay, ಹಂಗಂದ್ರೆ ಏನಂತಂದರೆ, ಸೊ ಸೀರಿಯಲ್ ಕಮ್ಯುನಿಕೇಷನ್ಗೆ 4th ಬಿಟ್ಟು ಎನೇಬಲ್ ಸೀರಿಯಲ್ ಪೋರ್ಟ್. ಸೊ ನೆಕ್ಸ್ಟ್ ಟೈಮರ್ 0ಗೆ ಮತ್ತು ಟೈಮರ್ 1ಗೆ ET1 ಆ್ಯಂಡ್ ET0 ಫಾರ್ ಟೈಮರ್ 0 ಆ್ಯಂಡ್ ಟೈಮರ್ 1 ಇಂಟ್ರಪ್ಟ್ಗೆ ಎನೇಬಲ್ ಮಾಡೋಕ್ಕೆ. ಓಕೆ, ಸೊ ಅದಕ್ಕೆ ನೆಕ್ಸ್ಟ್ ಉಳಿದಿರೋದು ಹಾರ್ಡ್ವೇರ್ ಇಂಟ್ರಪ್ಟ್ INT0 INT1 ಇತ್ತಲ್ಲ, ಅದನ್ನು ನಾವು EX1 EX0 ಅಂತ ಕೂಡ ಕರಿತೀವಿ. ಸೊ EX1 ಆ್ಯಂಡ್ EX0 ಫಾರ್ ದ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಇಂಟ್ರಪ್ಟ್. ಸೊ ಹಾರ್ಡ್ವೇರ್ ಇಂಟ್ರಪ್ಟ್ನ ನಾವು ಎನೇಬಲ್ ಮಾಡ್ಬೋದು. ಸೊ ಥ್ರೂ ದ ಪಿನ್ 2 ಆ್ಯಂಡ್
0. ಓಕೆ, ಸೊ ನೆಕ್ಸ್ಟ್ ಉಳಿದಿರೋದು ET2. ಸೊ ET2 ಅಂದರೆ ಎನೇಬಲ್ ಟೈಮರ್ 2. ಸೊ ಟೈಮರ್ 2ನ ನಾವು ಯೂಸ್ ಮಾಡ್ಕೊಳ್ಳಲ್ಲ, ಸೊ ಅದಕ್ಕೋಸ್ಕರ ಅದನ್ನು 0 ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಓವರಾಲ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ನೋಡ್ರಿ, ಸೀರಿಯಲ್ ಕಮ್ಯುನಿಕೇಷನ್ ಸೀರಿಯಲ್ ಪೋರ್ಟ್ ಇಂಟ್ರಪ್ಟ್ನ ಎನೇಬಲ್ ಮಾಡೋಕ್ಕೆ ಸೊ ನಮಗೆ 4th ಬಿಟ್ ES. ಅದೇ ಥರ ಟೈಮರ್ 0 ಟೈಮರ್ 1 ಇಂಟ್ರಪ್ಟ್ನ ನಾವು ಎನೇಬಲ್ ಮಾಡೋಕ್ಕೆ ಸೊ 3rd and 1st ಬಿಟ್ ET0 ಆ್ಯಂಡ್ ET1. ಸೊ ಅದೇ ಥರ INT0 INT ಇಂಟ್ರಪ್ಟ್ನ ಎನೇಬಲ್ ಮಾಡೋಕ್ಕೆ ನಮಗೆ ಬಿಟ್ ನಂಬರ್ 2 ಆ್ಯಂಡ್ ಬಿಟ್ ನಂಬರ್ 0. ಸೊ ಇದೆಲ್ಲ ಬಿಟ್ಟು ನಾನು ಯಾವಾಗ ಎನೇಬಲ್ ಮಾಡ್ಬೋದು ಅಥವಾ ಡಿಸೇಬಲ್ ಮಾಡ್ಬೋದು ಅಂತಂದರೆ, ಸೊ ವೆನೆವರ್ ದ 7th ಬಿಟ್ ಈಸ್ ಹೈ, 7th ಬಿಟ್ ಹೈ ಇದ್ದಾಗ ಮಾತ್ರ ನನಗೆ ರೆಸ್ಪೆಕ್ಟಿವ್ ಇಂಟ್ರಪ್ಟ್ಸ್ಗಳು ಅಂದರೆ ಈ ಇಂಟ್ರಪ್ಟ್ಸ್ಗಳು ಎಲ್ಲ 5 ಇಂಟ್ರಪ್ಟ್ಸ್ಗಳು ಸೊ ಯಾವಾಗ ಅದು ಎನೇಬಲ್ ಆಗ್ತವೆ ಅಂತಂದರೆ ವೆನೆವರ್ ದ EA ಬಿಟ್ ಎನೇಬಲ್ ಆಲ್. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಇಟ್, ಎನೇಬಲ್ ಆಲ್. ಇದೆಲ್ಲನೂ ನಾವು ಯಾವಾಗ ಎನೇಬಲ್ ಮಾಡ್ಬೋದು ಅಂತಂದರೆ ಈ ಬಿಟ್ ಎನೇಬಲ್ ಆಗಿದ್ದಾಗ ಮಾತ್ರ. ಅದಕ್ಕೆ ನಾನು 1 ಅಂತ ಬರೆದಿದ್ದೀನಿ. ಸೊ 6th ಬಿಟ್ಟು ಏನೂ ಇಲ್ಲ, ಸೊ 0 ಹಾಕೊಳ್ಳಿ. ಸೊ 5th ಬಿಟ್ಟು ಟೈಮರ್ 2ಗೆ ಅಂದರೆ 8052ಗೆ ಆ್ಯಕ್ಚುಲಿ, ಸೊ ಅದನ್ನು ನಾವು ಯೂಸ್ ಮಾಡ್ತಾಯಿಲ್ಲ, ಅದನ್ನು 0 ಮಾಡ್ಕೊಳ್ಳಿ. ಸೊ ದೆನ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಅಂತಂದರೆ ವೆದರ್ ನಾವು ಸೀರಿಯಲ್ ಕಮ್ಯುನಿಕೇಷನ್ಗೆ ಪ್ರೋಗ್ರಾಮ್ ಬರೀತಾ ಇದ್ದೀವಾ ಅಥವಾ ನಾವು ಎಕ್ಸ್ಟರ್ನಲ್ ಹಾರ್ಡ್ವೇರ್ಗೆ ಪ್ರೋಗ್ರಾಮ್ ಬರೀತಿದ್ದೀವಾ ಅಥವಾ ಟೈಮರ್ಗೆ ಪ್ರೋಗ್ರಾಮ್ ಬರೀತಿದ್ದೀವಾ ಅನ್ನೋದ್ರ ಮೇಲೆ ಸೊ ವಿ ಹ್ಯಾವ್ ಟು ಎನೇಬಲ್ ದ ರೆಸ್ಪೆಕ್ಟಿವ್ ಬಿಟ್ಸ್ ಆ್ಯಕ್ಚುಲಿ. ಓಕೆ, ವಿ ಹ್ಯಾವ್ ಟು ಎನೇಬಲ್ ದ ರೆಸ್ಪೆಕ್ಟಿವ್ ಬಿಟ್ಸ್. ಸೊ ಅದನ್ನು ಇಲ್ಲಿ ಸೊ ಡಯಾಗ್ರಾಮಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಎಕ್ಸ್ಪ್ಲನೇಷನಲ್ಲಿ ಇದೆ. ಸೊ ಅದನ್ನೇ ಅವನು ಏನು ಮಾಡಿದ್ದಾನೆ, ಸೊ ನೆಕ್ಸ್ಟ್ ಪೇಜಲ್ಲಿ ಎನೇಬಲಿಂಗ್ ಆ್ಯಂಡ್ ಡಿಸೇಬಲಿಂಗ್ ದ ಇಂಟ್ರಪ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ಅದನ್ನು IE ರಿಜಿಸ್ಟರ್ ಇಂಟ್ರಪ್ಟ್ ಎನೇಬಲ್ ರಿಜಿಸ್ಟರ್ದು ಫಾರ್ಮ್ಯಾಟ್ ಹಾಕಿ ಅದನ್ನೆಲ್ಲ ಹೇಳಿದ್ದಾನೆ. ಸೊ ಅದನ್ನೆಲ್ಲ ನಾನು ಇಷ್ಟೊತ್ತು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನಲ್ಲ, ಸೊ ಇದೇ ಕಾನ್ಸೆಪ್ಟು ಈ ಪೇಜಲ್ಲಿರೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ ನಾನು. ಸೊ ಸೆಕ್ಷನ್ ನಂಬರ್ 11.2. ಸೊ ಇಲ್ಲಿ ಪ್ರೋಗ್ರಾಮಿಂಗ್ ದ ಟೈಮರ್ ಇಂಟ್ರಪ್ಟ್. ಸೊ ಪ್ರೋಗ್ರಾಮಿಂಗ್ ದ ಟೈಮರ್ ಇಂಟ್ರಪ್ಟ್. ಸೊ ಅಂದರೆ ಈಗ ನಾವು ಮಾಡ್ಯೂಲ್ 2ನಲ್ಲಿ ಟೈಮರ್ ಆ್ಯಂಡ್ ಕೌಂಟರ್ ಚಾಪ್ಟರ್ ನೋಡಿದ್ವಲ್ಲ, ಸೊ ಅಲ್ಲಿ ನಾನು ಆವಾಗಲೇ ಬ್ರೀಫಾಗಿ ಈ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ ಬ್ರೀಫಾಗಿ ಹೇಳಿದ್ನಲ್ಲ. ಸೊ ಟೈಮರ್ 0 ಟೈಮರ್ 1 ಓವರ್ಫ್ಲೋ ಆದಾಗ ಯಾವ ಥರ ಓವರ್ಫ್ಲೋ ಆಗೋದನ್ನ 8051 ಯಾವ ಥರ ಮಾನಿಟ್ರ್ ಮಾಡಬೇಕು, ಓವರ್ಫ್ಲೋ ಆದಮೇಲೆ ಮೈಕ್ರೋ ಕಂಟ್ರೋಲರ್ ಏನು ಮಾಡಬೇಕು, ಸೊ ಅದೆಲ್ಲ ರೆಗ್ಯುಲರ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಅಂದರೆ ಪ್ರೀವಿಯಸ್ ಮಾಡ್ಯೂಲ್ 2ನಲ್ಲಿ ಬರೆದಂಥ ಪ್ರೋಗ್ರಾಮು ಟೈಮರ್ಗೆ. ಸೊ ಇಲ್ಲಿ ಮಾಡ್ಯೂಲ್ 3ಅಲ್ಲಿ ಇಂಟ್ರಪ್ಟ್ ಸೊ ಟೈಮರ್ಸ್ ಇಂಟ್ರಪ್ಟ್. ಸೊ ಟೈಮರು ಇಂಟ್ರಪ್ಟ್ ಮಾಡುತ್ತೆ. ಸೊ ಟೈಮರ್ ಇಂಟ್ರಪ್ಟ್ ಮಾಡಿದಾಗ ಮೈಕ್ರೋ ಕಂಟ್ರೋಲರು ಏನು ಮಾಡುತ್ತೆ, ಓಕೆ, ಅಂತ ಅದಕ್ಕೆ ಪ್ರೋಗ್ರಾಮಿಂಗ್ ದ ಟೈಮರ್ ಇಂಟ್ರಪ್ಟ್ಸ್. ಓಕೆ, ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಕಾನ್ಸೆಪ್ಟ್ ಏನಂತಂದರೆ, ಸೊ ಯಾವಾಗ ಟೈಮರ್ಸ್ಗೆ 2 ಟೈಮರ್ಸ್ ಇದ್ದಾವೆ. ಸೊ ಟೈಮರ್ 0 ಆ್ಯಂಡ್ ಟೈಮರ್ 1. ಸೊ ಅದ್ರ ರೆಸ್ಪೆಕ್ಟಿವ್ ಓವರ್ಫ್ಲೋ ಆದಾಗ, ಸೊ ಟೈಮರ್ 0 ಓವರ್ಫ್ಲೋ ಆದಾಗ ಸೊ ಅದು ಇಟ್ ಹ್ಯಾಸ್ ಟು ಗೋಸ್ ಟು 00B ಲೊಕೇಶನ್, ಆ್ಯಂಡ್ ಟೈಮರ್ 1 ಓವರ್ಫ್ಲೋ ಆದಾಗ ಇಟ್ ಹ್ಯಾಸ್ ಟು ಗೋಸ್ ಟು 001B ಲೊಕೇಶನ್ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಅವನು ಎಕ್ಸ್ಪ್ಲೈನ್ ಮಾಡಿದ್ದಾನೆ ಇಲ್ಲಿ. ಸೊ ನೆಕ್ಸ್ಟ್ ನಾವೀಗ ಒಂದು ಪ್ರೋಗ್ರಾಮ್ನ ಬರೆಯೋಣ ಇಲ್ಲಿ. ಸೊ ಒಂದು ಪ್ರೋಗ್ರಾಮ್ ಬರೆದು ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ how exactly we can monitor the ಸೊ ಟೈಮರ್ ಓವರ್ಫ್ಲೋ ಫ್ಲಾಗ್. ಸೊ ಟೈಮರ್ ಓವರ್ಫ್ಲೋ ಫ್ಲಾಗ್ನ ಯಾವ ಥರ ಮಾನಿಟರ್ ಮಾಡ್ಬೋದು ಬೈ ಯೂಸಿಂಗ್ ದ ಆರ್ ಎಲ್ಸ್ ಬೈ ರೈಟಿಂಗ್ ದ ಟೈಮರ್ಸ್ ಇಂಟ್ರಪ್ಟ್ ಕಾನ್ಸೆಪ್ಟ್, ಬೈ ರೈಟಿಂಗ್ ದ ಟೈಮರ್ ಇಂಟ್ರಪ್ಟ್ ಪ್ರೋಗ್ರಾಮ್. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಸೊ ಇಲ್ಲೇನಂತಂದರೆ, ಸೊ ಮೈಕ್ರೋ ಕಂಟ್ರೋಲರು ಯಾವಾಗಲೂ JNB ಫ್ಲಾಗನ್ನು ಚೆಕ್ ಮಾಡೋ ಅವಶ್ಯಕತೆನೇ ಇರಲ್ಲ ಇಲ್ಲಿ ಮೈಕ್ರೋ ಕಂಟ್ರೋಲರ್ಗೆ. ಸೊ ಏನಕ್ಕೆ ಅಂತಂದರೆ ನಾವು IE ರಿಜಿಸ್ಟರ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ IE ರಿಜಿಸ್ಟರ್ನಲ್ಲಿ ನಾವು ಇವಾಗ ಏನು ಮಾಡ್ತೀವಿ ಅಂತಂದರೆ, ಸೊ ಸಿನ್ಸ್ ವಿ ಆರ್ ರೈಟಿಂಗ್ ದ ಟೈಮರ್ಸ್ ಪ್ರೋಗ್ರಾಮ್ ಆ್ಯಕ್ಚುಲಿ ಬೇಸ್ಡ್ ಆನ್ ದ ಇಂಟ್ರಪ್ಟ್ ಕಾನ್ಸೆಪ್ಟ್. ಸೊ ವಿ ಹ್ಯಾವ್ ಟು ಎನೇಬಲ್ ದ ರೆಸ್ಪೆಕ್ಟಿವ್ ಟೈಮರ್, ವೆದರ್ ವಾಟ್ ಟೈಮರ್ ವಿ ಆರ್ ಯೂಸಿಂಗ್ ಟು ರೈಟ್ ದ ಪ್ರೋಗ್ರಾಮ್. ಸೊ ಟೈಮರ್ 1 ಯೂಸ್ ಮಾಡ್ಕೊಳ್ತಿದ್ದೀವಾ ಅಥವಾ ಟೈಮರ್ 0 ಯೂಸ್ ಮಾಡ್ಕೊಳ್ತಿದ್ವಾ, ಆ ರೆಸ್ಪೆಕ್ಟಿವ್ ಬಿಟ್ಟನ್ನು IE ರಿಜಿಸ್ಟರ್ನಲ್ಲಿ ಎನೇಬಲ್ ಮಾಡಬೇಕು ಅಲಾಂಗ್ ವಿತ್ ದ 7th ಬಿಟ್. ಸೊ ದ್ಯಾಟ್ ನನಗೆ JNB ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಟೈಮರ್ ಓವರ್ಫ್ಲೋ ಆಯಿತಾ ಏನು ಅಂತ. ಬಟ್ ಇನ್ಸ್ಟೆಡ್ ಯಾವಾಗ ಈ ಬಿಟ್ಟು ಎನೇಬಲ್ ಆಗಿರುತ್ತೋ, ಸೊ ಆವಾಗ ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ ಅಂತಂದರೆ, ಆ ಓವರ್ಫ್ಲೋ ಆದಾಗ ಟೈಮರ್ 0 ಮತ್ತು ಟೈಮರ್ 1ಗೆ ಓವರ್ಫ್ಲೋ ಆದಾಗ ಸೊ ಮೈಕ್ರೋ ಕಂಟ್ರೋಲರ್ ಏನಾಗುತ್ತೆ, ಸರ್ವಿಸ್ನ ಕೊಡುತ್ತೆ. ಸರ್ವಿಸ್ ಕೊಡೋದು ಅಂತಂದರೆ ಅದು ಓವರ್ಫ್ಲೋ ಫ್ಲಾಗನ್ನು ಕ್ಲಿಯರ್ ಮಾಡೋದು ಅಂತ. ಓಕೆ, ಸೊ ದಿಸ್ ಇಸ್ ದ ಯೂಸ್ಫುಲ್ ಆಫ್ ದ IE ರಿಜಿಸ್ಟರ್ ಆ್ಯಕ್ಚುಲಿ ಫಾರ್ ದ ರೆಸ್ಪೆಕ್ಟಿವ್ ಕಾನ್ಸೆಪ್ಟ್. ಸೊ ಇಲ್ಲೊಂದು ಪ್ರೋಗ್ರಾಮ್ ಬರೆದಿದ್ದಾರೆ. ಸೊ ಪ್ರೋಗ್ರಾಮಲ್ಲಿ ಏನು ಹೇಳ್ತಿದ್ದಾರೆ ಅಂತ, ಸೊ ರೈಟ್ ಎ ಪ್ರೋಗ್ರಾಮ್ ಟು ಡಿಸ್ಪ್ಲೇ ದ ವ್ಯಾಲ್ಯೂ ಆಫ್ Y at port 0 and N at port 2
and also generate a square wave of 10 kilohertz. So with timer 0 in mode 2 at port pin P1.2 use the XTL frequency 22 megahertz. ಸೊ ಏನು ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ನಾವು ವೈ ಅನ್ನೋದು ಕ್ಯಾರೆಕ್ಟರ್ನ ಸೊ ವಿ ಹ್ಯಾವ್ ಟು ಡಿಸ್ಪ್ಲೇ ಅಟ್ ಪೋರ್ಟ್ 0 ಆ್ಯಂಡ್ ಎಕ್ಸ್ ಅನ್ನೋ ಕ್ಯಾರೆಕ್ಟರ್ನ ವಿ ಹ್ಯಾವ್ ಟು ಡಿಸ್ಪ್ಲೇ ಅಟ್ ಪೋರ್ಟ್ 2. ಸೊ ದಿಸ್ ದ ಫಸ್ಟ್ ಜಾಬ್. ಸೊ ಇಂಟ್ರಪ್ಟ್ ಕಾನ್ಸೆಪ್ಟಲ್ಲಿ ನಾನು ಆವಾಗಲೇ ಹೇಳಿದೆ. ಸೊ ಮೈಕ್ರೋ ಕಂಟ್ರೋಲರು ಬರೀ ಒಂದೇ ಕೆಲಸ ಮಾಡಲ್ಲ, ಇದು ಇಟ್ ಕ್ಯಾನ್ ಡೂ ಮೋರ್ ದೆನ್ ಒನ್ ಟಾಸ್ಕ್ ಆ್ಯಕ್ಚುಲಿ. ಸೊ ದಿಸ್ ದ ಫಸ್ಟ್ ಜಾಬ್ ಆ್ಯಕ್ಚುಲಿ. ಸೊ ಪೋರ್ಟ್ 0ನಲ್ಲಿ ವೈ ಕಳಿಸ್ಬೇಕು, ಪೋರ್ಟ್ 2ನಲ್ಲಿ ಎನ್ ಕಳಿಸ್ಬೇಕು. ಆ್ಯಂಡ್ ಆಲ್ಸೋ ಅಂತ ಇದೆ. ಆಲ್ಸೋ ಅಂದರೆ ಸೆಕೆಂಡ್ ಜಾಬ್ ಇದು. ಸೊ ಸೆಕೆಂಡ್ ಜಾಬ್ ಏನು ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಜನರೇಟ್ ದ ಸ್ಕ್ವೇರ್ ವೇವ್ ಆಫ್ 10 kilohertz ವಿತ್. ಸೊ 10 kilohertzನ ಸ್ಕ್ವೇರ್ ವೇವ್ ಜನರೇಷನ್ ಮಾಡಬೇಕು ಅಂತಂದರೆ ಯಾವುದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಟೈಮರ್ 0 ಇನ್ ಮೋಡ್ 2 ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಯಾವ ಪಿನ್ನನ್ನು ಯೂಸ್ ಮಾಡಿಕೊಂಡು ಸ್ಕ್ವೇರ್ ವೇವ್ ಜನರೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ, P1.2 ಪಿನ್ನನ್ನು ಯೂಸ್ ಮಾಡಿಕೊಂಡು ಸ್ಕ್ವೇರ್ ವೇವ್ ಜನರೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನೆಲ್ಲ ಯಾವ ಥರ ಮಾಡಿ ಅಂತ ಹೇಳ್ತವ್ರೆ ಅಂತಂದರೆ, ಸೊ ಯಾವ ಫ್ರೀಕ್ವೆನ್ಸಿ ಮೇಲೆ ಮಾಡಿ ಅಂತ ಹೇಳ್ತವ್ರೆ ಅಂದರೆ ಎಕ್ಸ್ಟರ್ನಲ್ ಫ್ರೀಕ್ವೆನ್ಸಿ 22 megahertzಗೆ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದಕ್ಕೆ ಇವಾಗ ಪ್ರೋಗ್ರಾಮ್ನ ಬರೆಯೋಣ ನಾವು. ಸೊ ಪ್ರೋಗ್ರಾಮಲ್ಲಿ ಸೊ ಇದು ದ ಫಸ್ಟ್ ಲೈನ್ ಇಸ್ ಓವರ್ G00H LJMP ಮೇನ್ ಹಾಕೊಂಡಿದ್ದಾನೆ ಸೆಕೆಂಡ್ ಲೈನಲ್ಲಿ. ಸೊ ಏನಕ್ಕೆ LJMP ಮೇನ್ ಹಾಕೊಂಡ ಅಂತ ಅಂದರೆ, ಸೊ ವಿ ಆರ್ ರೈಟಿಂಗ್ ಅ ಟೈಮರ್ ಪ್ರೋಗ್ರಾಮ್. ಓಕೆ, ಸೊ ವಿ ಆರ್ ರೈಟಿಂಗ್ ಅ ಟೈಮರ್ ಪ್ರೋಗ್ರಾಮ್, ಟೈಮರ್ 0 ಮೋಡ್ 2 ಅಲ್ವಾ. ಸೊ ಟೈಮರ್ ಪ್ರೋಗ್ರಾಮ್ನ ಬರೀತಿದ್ದೀವಿ. ಸೊ ಟೈಮರ್ 0ನ ಯೂಸ್ ಮಾಡ್ಕೋತಿದ್ದೀವಿ ಸ್ಪೆಸಿಫಿಕಲಿ. ಸೊ ಟೈಮರ್ 0 ಯೂಸ್ ಮಾಡ್ಕೋತಿದ್ದೀವಿ ಅಂತಂದರೆ, ಸೊ ಟೈಮರ್ 0ಗೆ ಯೂಸ್ ಮಾಡ್ಕೊಂಡ್ಮೇಲೆ ಟೈಮರ್ 0ದು ಓವರ್ಫ್ಲೋ ಫ್ಲಾಗ್ನ ನಾವು ಚೆಕ್ ಮಾಡ್ಕೋಬೇಕಲ್ವಾ. ಸೊ ಫಾರ್ ದ್ಯಾಟ್ ರೀಸನ್ ಟೈಮರ್ ಓವರ್ಫ್ಲೋ ಆದಾಗ ಅದು ಯಾವ ಲೊಕೇಶನ್ಗೆ ಹೋಗಬೇಕು, 000 ಇಲ್ಲಿ ನೋಡಿದ್ವಲ್ಲ ಈ ಪೇಜಲ್ಲಿ. ಸೊ ಟೈಮರ್ 0 ಅಂತಂದರೆ ಟೈಮರ್ ಓವರ್ಫ್ಲೋ ಫ್ಲಾಗ್ 0. ಸೊ ಟೈಮರ್ 0 ಓವರ್ಫ್ಲೋ ಫ್ಲಾಗ್ TF0 ಬರುತ್ತೆ ಕಾನ್ಸೆಪ್ಟು. ಸೊ ಈ ಕಾನ್ಸೆಪ್ಟ್ ಬಂದಾಗ ಸೊ TF0 ಫ್ಲಾಗು ರೈಸ್ ಆದಾಗ ಅದು ಈ ಲೊಕೇಶನ್ಗೆ ಹೋಗುತ್ತೆ ಅಲ್ವಾ. ಅದೇ ಥರ ಟೈಮರ್ 1ಗೆ ಸೊ TF1 ರೈಸ್ ಆದಾಗ 001B ಲೊಕೇಶನ್ಗೆ ಹೋಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಸೊ ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್ ಫಾರ್ ದ ಟೈಮರ್ 0. ಸೊ ಟೈಮರ್ 0ಗೆ ಪ್ರೋಗ್ರಾಮ್ ಬರ್ತಿದ್ದೀವಿ ಅಂತಂದರೆ ಸೊ TF0 ಫ್ಲಾಗು ರೈಸ್ ಆಗುತ್ತೆ. ಸೊ TF0 ಫ್ಲಾಗು ರೈಸ್ ಆದಾಗ ಅದು ಮೈಕ್ರೋ ಕಂಟ್ರೋಲರ್ ಎಲ್ಲಿಗೆ ಹೋಗಬೇಕು, 00B ಲೊಕೇಶನ್ಗೆ ಹೋಗಬೇಕು ಇನ್ ಆರ್ಡರ್ ಟು ಗಿವ್ ದ ಸರ್ವಿಸ್ ಟು ಇದೇನು TF0ನ ಕ್ಲಿಯರ್ ಮಾಡಿ ಮತ್ತು ಇನ್ನೊಂದು ಜಾಬ್ನ ಮಾಡಬೇಕು, ಅದು ಸೆಕೆಂಡ್ ಜಾಬ್ನ ಕೂಡ ಮಾಡಬೇಕದಲ್ವಾ. ಓಕೆ, ಸೊ ಫಾರ್ ದ್ಯಾಟ್ ರೀಸನ್ ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಅಡ್ರೆಸ್ಸು 000 ಇಂದನೇ ನಾವು ಮೇನ್ ಪ್ರೋಗ್ರಾಮ್ನ ಬರೆಯಲ್ಲ. ಸೊ ಯಾಕೆಂದರೆ ಸೊ ಮೇನ್ ಪ್ರೋಗ್ರಾಮು ಇನ್ ಬಿಟ್ವೀನು ಅದ್ರದ್ದು ಕಂಟಿನ್ಯೂಟಿ ಸಿಗಲ್ಲ. ಏನಕ್ಕೆ ಹೆಂಗೆ ಕಂಟಿನ್ಯೂಟಿ ಸಿಗಲ್ಲ ಅಂತಂದರೆ, ಸೊ ಸಿನ್ಸ್ ದಟ್ ಫಾರ್ ಟೈಮರ್ 0 ಇಟ್ಸ್ ISR ಲೊಕೇಶನ್ ಇಸ್ 000B. ಸೊ 000B ಅಂತಂದರೆ ಸೊ 1 2 3 4 5 6 7 8 9 10 9AB. ಸೊ ಒಂದು 5 6 ಒಂದು 9 ಅಥವಾ 10 ಲೈನ್ ಆದ ತಕ್ಷಣವೇ ಬಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದಾನೆ ಅಂತಂದರೆ ಸೊ LJMP ಸೊ ಜಂಪ್ ಲಾಂಗ್ ಜಂಪ್ನ ಹಾಕೊಂಡು ಸೊ ಮೇನ್ ಪ್ರೋಗ್ರಾಮನ್ನ ಸೊ ನೆಕ್ಸ್ಟ್ 00B ಆದಮೇಲೆ ನೆಕ್ಸ್ಟ್ ಲೊಕೇಶನಿಂದ ಶುರು ಮಾಡ್ತಾನೆ. ಅಂದರೆ ಇಲ್ಲಿ 30 ಲೊಕೇಶನ್ 30 ಲೊಕೇಶನಿಂದ ಶುರು ಮಾಡ್ತಿದ್ದಾನೆ. ಸೊ ಇಲ್ಲಿ ಬಂದ್ಬಿಟ್ಟು ಮೇನ್ ಪ್ರೋಗ್ರಾಮ್ನ ಬರೀತಿದ್ದಾನೆ ಅವನು. ಓಕೆ, ಸೊ ಮೇನ್ ಪ್ರೋಗ್ರಾಮಲ್ಲಿ ಏನು ಮಾಡಬೇಕು ಅಂತಂದರೆ ಎರಡು ಕಾನ್ಸೆಪ್ಟು. ಸೊ ವೈ ಮತ್ತು ಏನನ್ನ ಸೆಂಡ್ ಮಾಡಬೇಕು. ಓಕೆ, ವೈ ಮತ್ತು ಏನನ್ನ ಸೆಂಡ್ ಮಾಡಬೇಕು, ಅದು ಫಸ್ಟ್ ಜಾಬ್ ಮಾಡಬೇಕಿಲ್ಲ ಮೇನ್ ಪ್ರೋಗ್ರಾಮಲ್ಲಿ. ಸೊ ಸೆಕೆಂಡ್ ಜಾಬ್ ಎಲ್ಲಿ ಮಾಡಬೇಕು ಅಂದರೆ ಸಬ್ ರೂಟೀನಲ್ಲಿ ಮಾಡಬೇಕು. ಸೆಕೆಂಡ್ ಜಾಬ್ ಏನಂತಂದರೆ ಸ್ಕ್ವೇರ್ ವೇವ್ ಜನರೇಷನ್ ಮಾಡಬೇಕು ಪರ್ಟಿಕ್ಯುಲರ್ ಪಿನ್ನು ಕೊಟ್ಟಿರೋಂಥ ಪಿನ್ನಲ್ಲಿ. ಓಕೆ, ಸೊ ಮೊದಲು ಫಸ್ಟ್ ಜಾಬ್ನ ಬರೆಯೋಣ. ಸೊ ಮೊದಲನೇ ಜಾಬ್ನ ಮಾಡಬೇಕು ಅಂತಂದರೆ ನಾವು ಸೊ ಟೈಮರ್ ಪ್ರೋಗ್ರಾಮ್ ಯಾವ ಥರ ಬರೆದಿದ್ರಿ ಅದನ್ನು ಕಾನ್ಸೆಪ್ಟನ್ನು ನೆನಪು ಮಾಡ್ಕೊಳ್ಳಿ. ಸೊ T-mod ರಿಜಿಸ್ಟರ್ಗೆ ವ್ಯಾಲ್ಯೂ ಹಾಕೋಬೇಕು. ಸೊ ಯಾವುದು ಟೈಮರು ಯಾವುದು ಮೋಡ್ ಅಂತ. ಸೊ ನೆಕ್ಸ್ಟ್ TH0ಗೆ TH0 ಅಂದರೆ ಇಲ್ಲಿ ಅವ್ನು ಹೇಳಿದ್ರು ಟೈಮರ್ 0. ಓಕೆ, ಸೊ ಟೈಮರ್ 0ನ ನಾವು ಆಕ್ಟಿವೇಟ್ ಮಾಡಿರೋದು ಆ್ಯಕ್ಚುಲಿ ಇಲ್ಲಿ T-mod ರಿಜಿಸ್ಟರ್ನ ಯೂಸ್ ಮಾಡಿಕೊಂಡು. ಸೊ ನಾವು ಆ ಪರ್ಟಿಕ್ಯುಲರ್ ಟೈಮರ್ 0ಗೆ ವ್ಯಾಲ್ಯೂನ ಕೊಡಬೇಕು ಇವಾಗ. ಸಿನ್ಸ್ ಇಟ್ಸ್ ದ ಮೋಡ್ 2, ಸೊ ವಿ ಆರ್ ಯೂಸಿಂಗ್ TH ಬಿಕಾಸ್ ಆಫ್ ಮೋಡ್ 2. ಓಕೆ, ಸೊ ನಾವು ವಿ ಹ್ಯಾವ್ ಟು ಗಿವ್ ದ ವ್ಯಾಲ್ಯೂ ಟು TH0. ಸೊ ದ ವ್ಯಾಲ್ಯೂ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಆರ್ಡರ್ ಟು ಗೆಟ್ ಟು ದ ದ ಸ್ಕ್ವೇರ್ ವೇವ್ ಆಫ್ 10 kilohertz. 10 kilohertzಗೆ ಯಾವ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ವ್ಯಾಲ್ಯೂ ಅದು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಯಾವುದು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿ. ಸೊ ಅದು B6. ಓಕೆ, ಸೊ ಅದು B6 ಆಗುತ್ತೆ. ಸೊ 10 kilohertzಗೆ ಆ B6ನ ನಾವು TH0ಗೆ ಲೋಡ್ ಮಾಡ್ತೀವಿ. ಸೊ ಇದೆರಡು ಲೈನು ಮ್ಯಾಂಡೇಟರಿ ಲೈನ್ಸು, ಇದೆರಡು ಲೈನ್ಸು T-mod ಮತ್ತು TH0. ಸೊ ನೆಕ್ಸ್ಟು IE ರಿಜಿಸ್ಟರ್ ಬಿಕಾಸ್ ವಿ ಆರ್ ರೈಟಿಂಗ್ ದ ಇಂಟ್ರಪ್ಟ್ ಪ್ರೋಗ್ರಾಮ್ ಟೈಮರ್ ಇಂಟ್ರಪ್ಟ್. ಸೊ ಟೈಮರ್ ಇಂಟ್ರಪ್ಟ್ ಮೇಲೆ ನಾವು ಟೈಮರ್ನ ಇಂಟ್ರಪ್ಟ್ ಕಾನ್ಸೆಪ್ಟಲ್ಲಿ ಪ್ರೋಗ್ರಾಮ್ ಬರೆದಿರೋದ್ರಿಂದ ಸೊ ಲೋಡಿಂಗ್ ದ ವ್ಯಾಲ್ಯೂ ಟು ದ IE ರಿಜಿಸ್ಟರ್ ಇಸ್ ಇಂಪಾರ್ಟೆಂಟ್. ಓಕೆ, IE ರಿಜಿಸ್ಟರ್ಗೆ ವ್ಯಾಲ್ಯೂನ ಲೋಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಕಾಸ್
ಎಲ್ಲನೂ ನನಗೆ ಎನೇಬಲ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ದ ಐ ರಿಜಿಸ್ಟರ್ ಅಂತಲೇ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಐ ರಿಜಿಸ್ಟರ್ನಲ್ಲಿ ನಾವು 7th ಬಿಟ್ಟನ್ನು ಯಾವಾಗಲೂ ಹೈ ಇರಬೇಕು. ಸೊ ನೆಕ್ಸ್ಟ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಅಂದರೆ ನಾವು ಯಾವುದಕ್ಕೆ ಪ್ರೋಗ್ರಾಮ್ ಬರೀತಿದ್ದೀವಿ, ಟೈಮರಿಗೆ ಬರೀತಾ ಇದ್ದೀವಾ, ಸೀರಿಯಲ್ ಕಮ್ಯುನಿಕೇಷನ್ಗೆ ಬರ್ತಿದ್ದೀವಾ ಅಥವಾ ಎಕ್ಸ್ಟರ್ನಲ್ ಇಂಟರ್ಪ್ಟಿಗೆ ಬರ್ತಿದ್ದೀವಾ, ಆ ಕಾನ್ಸೆಪ್ಟ್ಗಳಿಗೆ ತಕ್ಕಂಗೆ ನಾವು ರೆಸ್ಪೆಕ್ಟಿವ್ ನೆಕ್ಸ್ಟ್ ಬಿಟ್ಸ್ನೆಲ್ಲ ಹೈ ಮಾಡಬೇಕು ಅಂತ ಹೇಳಿದ್ನಲ್ಲ. ಓಕೆ, ಸೊ ಇಲ್ಲಿ ಟೈಮರ್ 0ಗೆ ನಾವು ಪ್ರೋಗ್ರಾಮನ್ನು ಬರೀತಿದ್ದೀವಿ. ಸೊ ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್ ಫಾರ್ ಟೈಮರ್ 0. ಸೊ ಲೆಟ್ ಯು ಎನೇಬಲ್ ದ ರೆಸ್ಪೆಕ್ಟಿವ್ ಬಿಟ್ ಇನ್ ದ ಐ ರಿಜಿಸ್ಟರ್. ಸೊ ಐ ರಿಜಿಸ್ಟರಿಗೆ ಬನ್ನಿ ಇವಾಗ. ಸೊ ಐ ರಿಜಿಸ್ಟರ್ನಲ್ಲಿ ಸೊ ಟೈಮರ್ 0 ಇಲ್ಲಿದೆ. ಸೊ ET0. ಸೊ ದಟ್ ಈಸ್ ದ ಫಸ್ಟ್ ಬಿಟ್ D0 D1 ಬಿಟ್, ಐ ಮೀನ್ ದ ಸೆಕೆಂಡ್ ಬಿಟ್ ಆ್ಯಕ್ಚುಲಿ, ಬಟ್ D0 D1 ಬಿಟ್. ಸೊ D1 ಬಿಟ್. ಸೊ ಎನೇಬಲ್ ದಿಸ್ ಪರ್ಟಿಕ್ಯುಲರ್ ಬಿಟ್ ಅಲಾಂಗ್ ವಿತ್ ದ EA ಬಿಟ್ ಇನ್ ಆರ್ಡರ್ ಟು ರೈಟ್ ದ ಪ್ರೋಗ್ರಾಮ್ ಫಾರ್ ಟೈಮರ್ 0 ಅಲ್ವಾ. ಅದಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ ಅದನ್ನು. ಸೊ 7th ಬಿಟ್ಟನ್ನು 1 ಬರೆದಿದ್ದೀನಿ. ಸೊ ಬಾಕಿದೆಲ್ಲ 0 ಮಾಡಿಕೊಂಡು ಅಂಟಿಲ್ ದ D1 ಬಿಟ್. ಸೊ D1 ಬಿಟ್ಟನ್ನು ಹೈ ಮಾಡ್ಕೊಂಡಿದ್ದೀನಿ, ಅದನ್ನು 0 ಮಾಡಿದ್ದೀನಿ. ಸೊ ಆಲ್ ಟುಗೆದರ್ ಇದು ಎಷ್ಟಾಯಿತು, 82 ಆಯಿತು. ಸೊ 82 ನಾವು ಹೆಕ್ಸಾಡೆಸಿಮಲ್ ಲೋಡ್ ಮಾಡಿದ್ದಾನೆ. ಸೊ ಇವಾಗ ಏನಾಯಿತು, ನಾವು ಐ ರಿಜಿಸ್ಟರ್ ಯೂಸ್ ಮಾಡಿಕೊಂಡು ಟೈಮರ್ 0ನ ಎನೇಬಲ್ ಮಾಡಿದ್ವಿ ಅಂತಂದರೆ ಸೊ ಓವರ್ಫ್ಲೋ ಫ್ಲಾಗನ್ನು ನಾವು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಈ ಮೇನ್ ಪ್ರೋಗ್ರಾಮಲ್ಲೇ ಓವರ್ಫ್ಲೋ ಫ್ಲಾಗ್ನ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಯಾಕೆಂದರೆ ಇಲ್ಲಿ ಎನೇಬಲ್ ಮಾಡಿದ್ವಿ. ಸೊ ಅದು ಯಾವಾಗ ಓವರ್ಫ್ಲೋ ಆಗುತ್ತೋ ಸೊ ಆವಾಗ ನಾವೇನು ಮಾಡ್ಬೋದು, ಅದನ್ನು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಬೋದು ಯಾವುದಾದ್ರು ಓವರ್ಫ್ಲೋ ಆಗಿರೋ ಫ್ಲಾಗನ್ನು. ಓಕೆ, ಸೊ ಅದು ಹೆಂಗಾಗುತ್ತೆ ನೋಡೋಣ. ಓಕೆ, ಇದು 3 ಲೈನು ಇನಿಷಿಯಲೈಸೇಷನ್ ಲೈನ್ ಆದಮೇಲೆ ಸೊ TMOD TH0 ಮತ್ತು IE ಈ 3 ಇನಿಷಿಯಲೈಸೇಷನ್ ಲೈನ್ ಆದಮೇಲೆ ಸೊ ನಾವು ಏನು ಮಾಡಬೇಕು, ಟೈಮರ್ನ ಸ್ಟಾರ್ಟ್. ಕೀಪ್ ಇನ್ ಮೈಂಡ್ ಯು ಆರ್ ರೈಟಿಂಗ್ ದ ಟೈಮರ್ ಪ್ರೋಗ್ರಾಮ್. ಸೊ ಟೈಮರ್ ಪ್ರೋಗ್ರಾಮ್ನ ಹೆಂಗೆ ಬರೀತೀರಾ ಅಂದರೆ ಟೈಮರ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಟೈಮರ್ ಸ್ಟಾರ್ಟ್ ಮಾಡ್ಕೋತೀರಾ. ಸೊ ಟೈಮರ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಕೆಲಸ ಮಾಡಬೇಕು, ಸೊ ನಾವು Y ಅನ್ನೋದನ್ನು ಪೋರ್ಟ್ 0ಗೆ ಡಿಸ್ಪ್ಲೇ ಮಾಡಬೇಕು, N ಅನ್ನೋದನ್ನ ಪೋರ್ಟ್ 2ಗೆ ಡಿಸ್ಪ್ಲೇ ಮಾಡಬೇಕು. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ಸೊ ಎಲ್ಲಿವರೆಗ ಅಂತಂದರೆ ಸೊ ಟೈಮರ್ 0 ಓವರ್ಫ್ಲೋ ಆಗೋವರೆಗ. ಸೊ ಟೈಮರ್ 0 ಓವರ್ಫ್ಲೋ ಆಗೋವರೆಗ. ಸೊ ಟೈಮರ್ 0 ಹೆಂಗೆ ಓವರ್ಫ್ಲೋ ಆಗುತ್ತೆ ಅಂತಂದರೆ ಸೊ ಇದು B6ಇಂದ ಇನಿಷಿಯಲ್ ಕೌಂಟ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ B6ಇಂದ FF ವರ್ಗ. ಸೊ FFಗೆ ಬಂದ ಮೇಲೆ ಟೈಮರ್ 0 ಸೊ ಟೈಮರ್ 0 ಮೋಡ್ 2. ಸೊ ಮೋಡ್ 2ದು ಮ್ಯಾಕ್ಸಿಮಮ್ ವ್ಯಾಲ್ಯೂ FF ಅಲ್ವಾ. ಸೊ B6ಇಂದ FFಗೆ ಬಂದ ಮೇಲೆ ಸೊ ಟೈಮರ್ 0 ಓವರ್ಫ್ಲೋ ಆಗುತ್ತೆ. ಸೊ ಟೈಮರ್ 0 ಓವರ್ಫ್ಲೋ ಆಗೋ ತನಕ ನನಗೆ ಈ ಲೂಪನ್ನು ರಿಪೀಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ನಾವು ಅಸ್ಯೂಮ್ ಸೊ ದ ಟೈಮರ್ ಟೈಮರ್ 0 ಹ್ಯಾಸ್ ಬಿನ್ ಓವರ್ಫ್ಲೋಡ್ ಫಾರ್ ಮೋಡ್ 2 ಆ್ಯಂಡ್ ದಟ್ ಮೀನ್ ಇಟ್ ಹ್ಯಾಸ್ ಬಿನ್ ರೀಚ್ ದ F. ಸೊ F ರೀಚ್ ಮಾಡ್ತು ಅಂದಮೇಲೆ ರೀಚ್ ಆದಮೇಲೆ ಸೊ ಈ ಲೂಪಿಂದ ಅದು ಹೊರಗಡೆ ಬರುತ್ತೆ. ಸೊ ಲೂಪಿಂದ ಹೊರಗಡೆ ಹೋಗಿ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಅದು ISRಗೆ ಹೋಗುತ್ತೆ. ಸೊ ISR ಯಾವುದು, ಟೈಮರ್ 0ಗೆ. ಸೊ ಫಾರ್ ಟೈಮರ್ 0 ದ ISR ಇಸ್ 000B. ಓಕೆ, 000B. ಆ 00ಗೆ ಬಂದು ಅದು ಸೆಕೆಂಡ್ ಜಾಬನ್ನು ಮಾಡಬೇಕು. ಇವಾಗ ಸೆಕೆಂಡ್ ಜಾಬ್ ಯಾವುದು ಅಂತಂದರೆ ಸೊ ಇಟ್ ಹ್ಯಾಸ್ ಟು ಜನರೇಟ್ ದ ಸ್ಕ್ವೇರ್ ವೇವ್ ಆಟ್ ದ ಪರ್ಟಿಕ್ಯುಲರ್ ಪಿನ್ P1.2. ಸೊ ಸ್ಕ್ವೇರ್ ವೇವ್ ಜನರೇಷನ್ ಮಾಡೋಕ್ಕೆ ನಾವು ಅದರದ್ದು ವ್ಯಾಲ್ಯೂ ಎಲ್ಲ ನಾವು ಮೇನ್ ಪ್ರೋಗ್ರಾಮಲ್ಲೇ ಕೊಟ್ಟಿರ್ತೀವಿ. ಸೊ ಮೇನ್ ಪ್ರೋಗ್ರಾಮ್ ಕೊಟ್ಟಮೇಲೆ ಇದು ಸಬ್ರೂಟೀನ್ ಪ್ರೋಗ್ರಾಮಲ್ಲಿ ಏನು ಮಾಡಬೇಕು ಅಂತಂದರೆ ಇಟ್ ಕ್ಯಾನ್ ಡೂ ಜಸ್ಟ್ ದ ಕಾಂಪ್ಲಿಮೆಂಟೇಷನ್ ಆಫ್ ದ ಪರ್ಟಿಕ್ಯುಲರ್ ಪಿನ್. ಸೊ ಅದಕ್ಕೆ CPL P1.2 ಹಾಕೊಂಡು ಅದನ್ನು ಪ್ರೋಗ್ರಾಮ್ನ ಎಂಡ್ ಮಾಡಿದ್ದಾನೆ ವಿತ್ ದ RETI ಇನ್ಸ್ಟ್ರಕ್ಷನ್. ಸೊ ದಿಸ್ ಹೌ ಆ್ಯಕ್ಚುಲಿ ವಿ ಹ್ಯಾವ್ ಟು ರೈಟ್ ದ ಪ್ರೋಗ್ರಾಮ್ ಫಾರ್ ದ ಇಂಟ್ರಪ್ಟ್ ಕಾನ್ಸೆಪ್ಟ್. ಸೊ ಇಂಟ್ರಪ್ಟ್ ಬೇಸ್ಡ್ ಆಗಿ ಸೊ ಟೈಮರ್ ಪ್ರೋಗ್ರಾಮ್ನ ಯಾವ ಥರ ಬರೆದಿರೋದು ಅಂತ. ಸೊ ಒನ್ ಆಫ್ ದ ಎಕ್ಸಾಂಪಲ್. ಸೊ 3 ಬ್ರಾಂಚ್ ಇದೆ. ಸೊ ಅಥವಾ 3 ಕ್ಯಾಟಗರಿ ಇದೆ. ಸೊ ORG 00H ಇಂದ ನೆಕ್ಸ್ಟ್ ORG 00B ಇಂದ ನೆಕ್ಸ್ಟ್ ORG 0030. ಸೊ ಸಮರಿ ಮಾಡಿಬಿಡ್ತೀನಿ ಇವಾಗ. ಸೊ ORG 00 ಅಂದರೆ ಜಸ್ಟ್ ಅದನ್ನು LJMP ಹಾಕೊಂಡು ಮೇನ್ಗೆ ಕನೆಕ್ಟ್ ಮಾಡ್ಕೊತಾನೆ. ಸೊ ಮೇನ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ 30 ಲೊಕೇಶನಿಂದ ಮೇನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಮೇನ್ ಪ್ರೋಗ್ರಾಮ್ 30 ಲೊಕೇಶನಿಂದ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲ್ ಮೇನ್ ಪ್ರೋಗ್ರಾಮು. ಸೊ ಈ ಮೇನ್ ಪ್ರೋಗ್ರಾಮ್ 30 ಲೊಕೇಶನಿಂದ ಸ್ಟಾರ್ಟ್ ಆಗಿ ಸೊ ನೆಕ್ಸ್ಟು ಇಲ್ಲಿ ಓವರ್ಫ್ಲೋ ಆದಮೇಲೆ ಆ ಓವರ್ಫ್ಲೋ ಫ್ಲಾಗನ್ನು ಸೊ ನಾನು ಕ್ಲಿಯರ್ ಮಾಡ್ಕೋಬೇಕು. ಸೊ ಕ್ಲಿಯರ್ ಮಾಡಿ ಮತ್ತು ಸೆಕೆಂಡ್ ಜಾಬನ್ನು ಕೂಡ ಮಾಡಬೇಕು. ಸೊ ಸೆಕೆಂಡ್ ಜಾಬನ್ನು ಮಾಡ್ತಿರೋದು ನನಗೆ ISR ಸಬ್ರೂಟೀನಲ್ಲಿ ISR ಸಬ್ರೂಟೀನ್ ಸ್ಟಾರ್ಟ್ ಆಗೋದು 00B ಇಂದ ಟೈಮರ್ 0ಗೆ. ಸೊ ಇಲ್ಲಿ ನನಗೆ ಓವರ್ಫ್ಲೋ ಫ್ಲಾಗನ್ನು ನಾವು ಬೈ ರೈಟಿಂಗ್ ದ ಇನ್ಸ್ಟ್ರಕ್ಷನ್ ವಿ ಆರ್ ನಾಟ್ ಎಟ್ ಆಲ್ ಕ್ಲಿಯರಿಂಗ್ ದ ಓವರ್ಫ್ಲೋ ಫ್ಲಾಗ್. ಇಂಟರ್ನಲ್ಲಿನೇ ಅದು ಕ್ಲಿಯರ್ ಮಾಡ್ಕೊಂಡ್ಬಿಡುತ್ತೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆ್ಯಕ್ಚುಲಿ. ಸೊ ಇಲ್ಲಿ TF0 ಫ್ಲಾಗ್ ರೈಸ್ ಆಯ್ತಲ್ಲ ಟೈಮರ್ 0ಗೆ, ಇಲ್ಲಿ ಟೈಮರ್ B6 ಅನ್ನೋದು FFಗೆ ಹೋದ್ಮೇಲೆ ಇಲ್ಲಿ ಓವರ್ಫ್ಲೋ ಫ್ಲಾಗ್ ರೈಸ್ ಆಗಿರುತ್ತಲ್ಲ. ಸೊ ರೈಸ್ ಆದಮೇಲೆ ಅದು ISRಗೆ ಬರುತ್ತೆ TF ಫ್ಲಾಗನ್ನು ಕ್ಲಿಯರ್ ಮಾಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ವಿ ಹ್ಯಾವ್ ಅಲ್ಲಿ ಪ್ರೋಗ್ರಾಮಲ್ಲಿ ಯಾವುದೇ ಕ್ಲಿಯರ್ ಮಾಡಿಲ್ಲ ಅವನು ಓವರ್ಫ್ಲೋ ಫ್ಲಾಗನ್ನು. ಅದು ಇಂಟರ್ನಲ್ಲಿನೇ ಕ್ಲಿಯರ್ ಮಾಡಿಕೊಂಡು ಅದು ಸೆಕೆಂಡ್ ಜಾಬ್ ಏನಿರುತ್ತಲ್ಲ ಆ ಜಾಬನ್ನು ಮಾತ್ರ ಇಲ್ಲಿ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ದ ಪ್ರೋಗ್ರಾಮ್.
ಸೊ ಅದನ್ನು ಅವ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ಸೊ ಯಾವ ಥರ ಪ್ರೋಗ್ರಾಮ್ನ ಬರೆದಿದ್ದಾರೆ ಹೇಗೆ ಅಂತ. ಸೊ ಅದನ್ನು ಎಕ್ಸ್ಪ್ಲನೇಷನ್ ಅಲ್ಲ, ಯು ಕ್ಯಾನ್ ಗೋ ಟು ದ ಎಕ್ಸ್ಪ್ಲನೇಷನ್. ಇಲ್ಲಿ ಸ್ಟೆಪ್ ನಂಬರ್ 1 ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಸೊ ಸ್ಟೆಪ್ ನಂಬರ್ 1 ಸ್ಟೆಪ್ ನಂಬರ್ 1 ಸ್ಟೆಪ್ ನಂಬರ್ 2 ಪ್ರೋಗ್ರಾಮ್ನ ಹೆಂಗೆ ಬರ್ದಿದ್ದಾನೆ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಸ್ಟೆಪ್ ನಂಬರ್ 4 ಸ್ಟೆಪ್ ನಂಬರ್ 5 ಎಲ್ಲ ಹಾಕ್ಕೊಂಡು ಸೊ ಪ್ರೋಗ್ರಾಮ್ ಬರ್ದಿದ್ದಾನೆ. ಸೊ ಕ್ಯಾಲ್ಕುಲೇಷನ್ ಕೂಡ ಮಾಡಿದ್ದಾನೆ. ಸೊ ಹೇಗೆ ಅದು ಸೊ ಪ್ರೋಗ್ರಾಮು ಯಾವ ಥರ ಮೆಷಿನ್ ಸೈಕಲ್ ಎಷ್ಟು ಮೆಷಿನ್ ಸೈಕಲ್ ಯೂಸ್ ಮಾಡಿದೆ ಅಂತ. ಸೊ ನೆಕ್ಸ್ಟ್ ಪೇಜಿಗೆ ಬಂದರೆ ಸೊ ನೆಕ್ಸ್ಟ್ ಪೇಜಲ್ಲಿ ಕೂಡ ಒಂದೊಂದು ಪ್ರೋಗ್ರಾಮ್ ಇದೆ. ಸೊ ಎಕ್ಸಾಂಪಲ್ 11.3 ಸೊ ನೆಕ್ಸ್ಟ್ ಎಕ್ಸಾಂಪಲ್ 11.4 ಪ್ರೋಗ್ರಾಮ್ ಇದೆ. ಸೊ ಎಲ್ಲ ಪ್ರೋಗ್ರಾಮ್ಸ್ ಕೂಡ ನಾನು ಇವಾಗ ಹೇಳಿದ್ನಲ್ಲ, ಸೊ ಬೇಸ್ಡ್ ಆನ್ ದ್ಯಾಟ್ ಕಾನ್ಸೆಪ್ಟ್ ಓನ್ಲಿ, ಅದೇ ಕಾನ್ಸೆಪ್ಟ್ ಮೇಲೆ ಇದೆ. ಸೊ ಗೋ ಟು ದ ಪ್ರೋಗ್ರಾಮ್ ಆ್ಯಂಡ್ ಗೋ ಟು ದ ಪ್ರೋಗ್ರಾಮ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಸೆಕ್ಷನ್ ನನಗೆ 11.3. ಸೊ 11.3ಅಲ್ಲಿ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಇಂಟ್ರಪ್ಟ್ ಇದೆ. ಸೊ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಕಾನ್ಸೆಪ್ಟ್ ನಿಮಗೆ ಸಿಲೆಬಸ್ ಇಲ್ಲ. ಸೊ ಸೆಕ್ಷನ್ 11.3 ಇಲ್ಲ. ಓಕೆ, ಅದಾದಮೇಲೆ ನೆಕ್ಸ್ಟ್ ಸೆಕ್ಷನು 11.4. ಸೊ 11.4ಅಲ್ಲಿ ಪ್ರೋಗ್ರಾಮಿಂಗ್ ದ ಸೀರಿಯಲ್ ಕಮ್ಯುನಿಕೇಷನ್ ಇಂಟ್ರಪ್ಟ್. ಸೊ ಇವಾಗ ಸೀರಿಯಲ್ ಕಮ್ಯುನಿಕೇಷನ್ ಚಾಪ್ಟರ್ ಇಷ್ಟೊತ್ತು ನೋಡಿದ್ವಲ್ಲ, ಇದೇ ಮಾಡ್ಯೂಲ್ 3ನಲ್ಲಿ ಫಸ್ಟ್ ಹಾಫು. ಆ ಸೀರಿಯಲ್ ಕಮ್ಯುನಿಕೇಷನಲ್ಲಿ ಪ್ರೋಗ್ರಾಮ್ ನಾವು ಯಾವ ಥರ ಬರೆದ್ವಿ ಅಂತಂದರೆ, ಸೊ ಟ್ರಾನ್ಸ್ಮಿಟ್ ಮಾಡೋದು ಮತ್ತು ರಿಸೀವ್ ಮಾಡೋದು ಕಾನ್ಸೆಪ್ಟ್ ಅಲ್ವಾ ಅದು. ಸೊ ಡೇಟಾನ ಹೆಂಗೆ ಟ್ರಾನ್ಸ್ಮಿಟ್ ಮಾಡ್ತೀವಿ, ಡೇಟಾನ ಹೆಂಗೆ ರಿಸೀವ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಸೇಮ್ ಅದೇ ಕೆಲಸ ಮಾಡ್ತೀವಿ, ಟ್ರಾನ್ಸ್ಮಿಟ್ ಮತ್ತು ರಿಸೀವ್ ಮಾಡ್ತೀವಿ ಅಲಾಂಗ್ ವಿತ್ ದ ಐ ರಿಜಿಸ್ಟರ್ ಇಂಟ್ರಪ್ಟ್ ಎನೇಬಲ್ ರಿಜಿಸ್ಟರ್. ಸೊ ರಿಜಿಸ್ಟರ್ನಲ್ಲಿ ನಾವು ಸೀರಿಯಲ್ ಕಮ್ಯುನಿಕೇಷನ್ಗೆ ಇವಾಗ ಪ್ರೋಗ್ರಾಮ್ ಬರೀತಿದ್ದೀವಿ ಇಂಟ್ರಪ್ಟ್ ಕಾನ್ಸೆಪ್ಟ್ ಮೇಲೆ. ಸೊ ಇವಾಗ ರಿಜಿಸ್ಟರಿಗೆ ಬಂದು ನಾವು ವಿ ಹ್ಯಾವ್ ಟು ಎನೇಬಲ್ ದ 7th ಬಿಟ್ ಆ್ಯಂಡ್ ವಿ ಹ್ಯಾವ್ ಟು ಎನೇಬಲ್ ದ 4th ಬಿಟ್. ಸೊ ಅವಾಗ ಮಾಡಿದಾಗ ಏನಾಗುತ್ತೆ, ಸೊ 1001 ಸೊ 90 ಸೊ 90 ಸೊ 90 is the 90 is the value should be loaded to the IE register to write the program for the serial communication. ಓಕೆ, ಸೊ ಹೆಂಗೆ ಅಂತ ಒಂದು ಪ್ರೋಗ್ರಾಮ್ ಇಲ್ಲಿ ಬರ್ದಿದ್ದು. ಇಲ್ಲಿ ಪ್ರೋಗ್ರಾಮು ಎಕ್ಸಾಂಪಲ್ ನಂಬರ್ 11.8 ಪ್ರೋಗ್ರಾಮ್ ಬರೆದಿದ್ದಾರೆ ಅವರು. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಸೊ P1ಇಂದ ಡಾಟಾ ತಗೊಂಡು ಸೊ P2ಗೆ ಕಂಟಿನ್ಯೂಸ್ಗೆ ಕಳಿಸ್ಬೇಕು. ಅದೇ ಥರ ಆ ಕಾಪಿನ ನಾವು ಸೀರಿಯಲ್ ಕಾಮ್ ಪೋರ್ಟಿಗೆ ಅಂತಂದರೆ ಎಸ್ ಬಫರ್. ಸೊ ಸೀರಿಯಲ್ ಕಾಮ್ ಪೋರ್ಟಿಗೆ ಕೂಡ ಕಳಿಸ್ಬೇಕು, ಟ್ರಾನ್ಸ್ಫರ್ ಮಾಡಬೇಕು ಸೀರಿಯಲ್ ಆಗಿ. ಓಕೆ, ಸೊ ವಿತ್ ದ ಎಕ್ಸ್ಟೇಲ್ ಫ್ರೀಕ್ವೆನ್ಸಿ ಸೋ ಮಚ್ ಆ್ಯಂಡ್ ಬಾಡ್ ರೇಟ್ ಇಸ್ ಸೋ ಮಚ್. ಸೊ ಈ ಕಾನ್ಸೆಪ್ಟಿಗೆ ಪ್ರೋಗ್ರಾಮ್ನ ಬರೆದಿದ್ದಾರೆ ಅವರು. ಸೊ ಇಲ್ಲಿ ಬರೆದಿರೋಂಥ ಪ್ರೋಗ್ರಾಮ್ನ ನಾನು ಐ ವಿಲ್ ಎಕ್ಸ್ಪ್ಲೇನ್ ಯು. ಸೊ ವಿತ್ ದ ನಾನು ಪೇಜಲ್ಲಿ ಏನು ಯಾವ ಥರ ಬರೆದಿದ್ದೀನಿ, ಕಾನ್ಸೆಪ್ಟ್ ವೈಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಓಕೆ, ಸೊ ಮೇನ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋದು 0 ಸ್ಟಾರ್ಟ್ ಮಾಡ್ತೀವಿ. ಸೊ ಬಟ್ 0 ಸ್ಟಾರ್ಟ್ ಮಾಡೋದು ನಾನು LJMP ಹಾಕ್ಕೊಂಡು ಮೇನ್ಗೆ ಕನೆಕ್ಟ್ ಮಾಡ್ಕೋತೀನಿ. ಯಾಕೆಂದರೆ ನನಗೆ 0 ಬರಿತಾ ಹೋದರೆ ನನಗೆ ISRದು ಇನ್ ಬಿಟ್ವೀನ್ ಎಲ್ಲಾದರೂ ಬಂದುಬಿಟ್ರೆ ಅಂತ ನಾವೇನು ಮಾಡ್ತೀವಿ. ಸೊ 0 LJMP ಹಾಕ್ಕೊಂಡು ಮೇನ್ಗೆ ಸೊ 30 ಲೊಕೇಶನಿಂದ ಸ್ಟಾರ್ಟ್. ನೀವು 30 ಬರೀಬೇಕು ಅಂದರೆ ಬರಿಬೇಕು ಅಂತೆಲ್ಲ 40-50 ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀರಾ ಅನ್ನೋದು ನಿಮಗೆ ಇಟ್ ಶುಡ್ ಬಿ ಆಫ್ಟರ್ ದ ISR. ಸೊ ISRದು ನಿಮ್ಮದು ಅಡ್ರೆಸ್ಸು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಸೊ ನೋಡಿ, ಇವಾಗ ಸೀರಿಯಲ್ ಕಮ್ಯುನಿಕೇಷನ್ಗೆ ಪ್ರೋಗ್ರಾಮ್ ಬರ್ತೀರಾ, ಸೀರಿಯಲ್ ಕಮ್ಯುನಿಕೇಷನ್ಗೆ ಪ್ರೋಗ್ರಾಮ್ ಬರೀತಿದ್ದೀವಿ ಅಂತಂದರೆ ಅದ್ರದ್ದು ISR ಅಡ್ರೆಸ್ ಏನು 23. ಸೊ 23 ಆದಮೇಲೆ ಸೊ ಎಷ್ಟು ಲೊಕೇಶನ್, ಯಾವುದೋ ಒಂದು ಲೊಕೇಶನ್ ಜಾಸ್ತಿ ಲೊಕೇಶನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಮೇನ್ ಪ್ರೋಗ್ರಾಮ್ನ. ಓಕೆ, ಸೊ ಇವಾಗ ಏನು ಮಾಡಿದ್ದಾರೆ, ಸೊ 0 ಹಾಕೊಂಡು ಮೇನ್ ಪ್ರೋಗ್ರಾಮಿಗೆ ಬರುತ್ತೆ. ಸೊ ಮೇನ್ ಪ್ರೋಗ್ರಾಮಲ್ಲಿ ಬಂದಮೇಲೆ ಸೊ ಲೊಕೇಶನ್ 30ಇಂದ ಮೇನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಇಲ್ಲಿ ನಾವು ಸೀರಿಯಲ್ ಕಮ್ಯುನಿಕೇಷನ್ಗೆ ಪ್ರೋಗ್ರಾಮ್ ಬರೀತಿದ್ದೀವಿ. ಸೊ ಸೀರಿಯಲ್ ಕಮ್ಯುನಿಕೇಷನ್ ಕಾನ್ಸೆಪ್ಟಿಗೆ ಪ್ರೋಗ್ರಾಮ್ ಬರೀಬೇಕಾದ್ರೆ ನೀವೇನು ಯಾವ ಥರ ಪ್ರೋಗ್ರಾಮ್ ಬರ್ದಿದ್ರಿ ಅಂತ ಒಂದ್ಸಲ ಮೆಮೊರೈಸ್ ಮಾಡ್ಕೊಳ್ಳಿ. ಸೊ ಅದೇ ಪ್ರೋಗ್ರಾಮ್ನ ನಾವು ಇಲ್ಲಿ ಸ್ವಲ್ಪ ಎಡಿಟ್ ಮಾಡ್ತೀವಿ. ಎಡಿಟ್ ಅಂತಂದರೆ ವಿ ಆರ್ ಇನ್ಕ್ಲೂಡಿಂಗ್ ಐ ರಿಜಿಸ್ಟರ್ ವೆರಿ ಸ್ಪೆಸಿಫಿಕಲಿ ಬಿಕಾಸ್ ವಿ ಆರ್ ರೈಟಿಂಗ್ ದ ಸೀರಿಯಲ್ ಕಮ್ಯುನಿಕೇಷನ್ ಇಂಟ್ರಪ್ಟ್ ಪ್ರೋಗ್ರಾಮ್ ಆ್ಯಕ್ಚುಲಿ. ಓಕೆ, ಸೊ ರೈಟಿಂಗ್ ಆಫ್ ರಿಜಿಸ್ಟರ್ ಈಸ್ ಇಂಪಾರ್ಟೆಂಟ್. ಸೊ ನಾವೇನು ಮಾಡಬೇಕು, ಇಲ್ಲಿ ಪ್ರೋಗ್ರಾಮ್ ಕೇಳಿರೋದು P1ಇಂದ ಡೇಟಾ ತಗೋ, ಅದನ್ನು P2ಗೆ ಕಳಿಸು, ಅದನ್ನು ಎಸ್ ಬಫರ್ಗೆ ಕಳಿಸು ಅಂತ. ಓಕೆ, ಸೊ ಅದನ್ನು ನಾವು P1 ನಾವು ಮೊದಲು P1 ಅಂದರೆ ಪೋರ್ಟ್ 1. ಸೊ ಪೋರ್ಟ್ 1 ನಾವು ಹೈ ಮಾಡ್ಕೋಬೇಕು. ಸೊ ವಿ ಆರ್ ರೈಟಿಂಗ್ FF. ಸೊ ನೆಕ್ಸ್ಟು ಸೊ ದಿಸ್ ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಡೂ. ಸೊ ನೆಕ್ಸ್ಟ್ ಸೀರಿಯಲ್ ಕಮ್ಯುನಿಕೇಷನ್ ಪ್ರೋಗ್ರಾಮ್ ಬರೆಯೋಕ್ಕೆ 3 ಲೈನ್ ಮ್ಯಾಂಡೇಟರಿ ಅಂತ ಹೇಳಿದ್ನಲ್ಲ. ಸೊ T1ಗೆ 20 ಹಾಕೋಬೇಕು, TH1ಗೆ ಬಾಡ್ ರೇಟ್ ವ್ಯಾಲ್ಯೂ ಹಾಕೋಬೇಕು, S1ಗೆ 50 ಹಾಕೋಬೇಕು ಅಂತ ಈ 3 ಲೈನ್ ಮ್ಯಾಂಡೇಟರಿ. ಸೊ ನೆಕ್ಸ್ಟ್ ರೈಟಿಂಗ್ ಆಫ್ ದ ರಿಜಿಸ್ಟರ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಸೀರಿಯಲ್ ಕಮ್ಯುನಿಕೇಷನ್. ಈಗ ತಾನೇ ಹೇಳಿದೆ ರಿಜಿಸ್ಟರ್ ವ್ಯಾಲ್ಯೂ 90 ಆಗುತ್ತೆ ಅಂತ 90 ಬರ್ಕೊಂಡಿದ್ದಾರೆ. ಸೊ ಇದೆಲ್ಲ ಇನಿಷಿಯಲೈಸೇಷನ್ ಲೈನ್ ಆದಮೇಲೆ ಟೈಮರ್ನ ಸ್ಟಾರ್ಟ್ ಮಾಡ್ಕೋತೀರಾ. ಟೈಮರ್ ಸ್ಟಾರ್ಟ್ ಆದಮೇಲೆ ಏನು ಕೆಲಸ ಮಾಡಬೇಕು, ಫಸ್ಟ್ ಜಾಬು. ಸೊ ಫಸ್ಟ್ ಜಾಬ್ ಏನು ಮಾಡಬೇಕು ಅಂದರೆ P1ಇಂದ ಡೇಟಾ ತಗೊಂಡು ಅದನ್ನು P2ಗೆ ಹಾಕಬೇಕು ಮತ್ತು ಎಸ್ ಬಫರ್ಗೆ ಹಾಕಬೇಕು.
ಹಾಕಬೇಕು. ಸೊ ಅದನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಓಕೆ, ಇದಿಷ್ಟು ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ. ಎಲ್ಲಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಲೂಪ್ ಕೊಟ್ಟಿದ್ದಾನೆ, ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ. ಸೊ ಎಲ್ಲಿವರೆಗೆ ಅಂತಂದರೆ ಸೊ ನಂದು ಟಿ ಎಫ್ ಫ್ಲ್ಯಾಗು ರೈಸ್ ಆಗೋವರೆಗೆ. ಸೊ ಟಿ ಎಫ್ ಫ್ಲ್ಯಾಗು ರೈಸ್ ಆದಮೇಲೆ ಏನಾಗುತ್ತೆ ಅಂತಂದರೆ ಅದು ISRಗೆ ಬರುತ್ತೆ. ಸೊ ಸೀರಿಯಲ್ ಕಮ್ಯುನಿಕೇಷನ್ಗೆ ISR ಏನು 0023. ಆ 23ಗೆ ಬಂದು ಅವ್ನು ಮತ್ತೊಂದು ಸಲ LJMP ಸೀರಿಯಲ್ ಅಂತ ಒಂದು ಮತ್ತೆ ಟಾರ್ಗೆಟ್ ಅಡ್ರೆಸ್ ಕೊಟ್ಟಿದ್ದಾನೆ. ಅದೇನು ಕೊಡೋ ಅವಶ್ಯಕತೆ ಇಲ್ಲ. ಸೊ ಅದು ನೀವು ಅಲ್ಲೇ ಕಂಟಿನ್ಯೂ ಮಾಡ್ಬೋದು. ಬಟ್ ಬುಕ್ಕಲ್ಲಿ ಈ ಥರ ಬರೆದಿದ್ದಾನೆ ಓಕೆ. ಸೊ LJMP ಸೀರಿಯಲ್ ಅಂತ ಹಾಕೊಂಡು ಸೀರಿಯಲ್ ಅಂತಂದರೆ ಸಬ್ ರೂಟೀನ್ ISR ರೂಟೀನು. ಸೊ ISR ರೂಟೀನು ಆ್ಯಕ್ಚುಲಿ 23 ಸ್ಟಾರ್ಟ್ ಆಗಬೇಕು. ಬಟ್ ಅವನು ಒಂದು ಲಿಂಕ್ ಕೊಟ್ಕೊಂಡು ಮತ್ತೆ ಲಿಂಕ್ ಕೊಟ್ಕೊಂಡು ಅದನ್ನು ಸೀರಿಯಲ್ ಇಂಟ್ರಪ್ಟನ್ನು ಸೀರಿಯಲ್ ಸಬ್ ರೂಟೀನನ್ನು 100 ಶುರು ಮಾಡಿದ್ದಾನೆ. ಸೊ ಸೀರಿಯಲ್ ಸಬ್ ರೂಟೀನಲ್ಲಿ ಏನಾಗಬೇಕು ಅಂತಂದರೆ ಸೊ ನಾವು ಟ್ರಾನ್ಸ್ಮಿಷನ್ ಮಾಡ್ತಿದ್ದೀವಲ್ಲ. ಸೊ ಆ ಟ್ರಾನ್ಸ್ಮಿಷನ್ ಮಾಡಿದ್ದು TI ಫ್ಲ್ಯಾಗನ್ನು ಮತ್ತು RI ಫ್ಲ್ಯಾಗನ್ನು ಕ್ಲಿಯರ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಸೀರಿಯಲ್ ಕಮ್ಯುನಿಕೇಷನಲ್ಲಿ ಸೊ RI ಫ್ಲ್ಯಾಗು ಮತ್ತು TI ಫ್ಲ್ಯಾಗು ತಾನೇ ಕ್ಲಿಯರ್ ಆಗಲ್ಲ, ಇಂಟರ್ನಲ್ಲಿ ಕ್ಲಿಯರ್ ಆಗಲ್ಲ. ಈಗ ಥರ ನೋಡಿದ್ವಲ್ಲ ಟೈಮರ್ ಕಾನ್ಸೆಪ್ಟಿಗೆ. ಸೊ ಟೈಮರ್ ಕಾನ್ಸೆಪ್ಟಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಟೈಮರ್ ಓವರ್ಫ್ಲೋ ಆದಮೇಲೆ ಅದು ಸಬ್ ರೂಟೀನಿಗೆ ಬರುತ್ತೆ. ಸಬ್ ರೂಟೀನಿಗೆ ಬರುವಾಗಲೇ ಅದು ಅದೇನಾಗುತ್ತೆ TF ಫ್ಲ್ಯಾಗನ್ನು ಕ್ಲಿಯರ್ ಮಾಡ್ಕೊಳುತ್ತೆ, ಇಂಟರ್ನಲ್ಲಿ ಕ್ಲಿಯರ್ ಮಾಡ್ಕೊಳುತ್ತೆ. ಬಟ್ ಇಲ್ಲಿ ಸೀರಿಯಲ್ ಕಮ್ಯುನಿಕೇಷನಲ್ಲಿ ಹಂಗಾಗಲ್ಲ. ಸೀರಿಯಲ್ ಕಮ್ಯುನಿಕೇಷನಲ್ಲಿ ಹಂಗಾಗಲ್ಲ. ಯಾವಾಗ ಅದು ಸಬ್ ರೂಟೀನಿಗೆ ಬರುತ್ತೋ ಆವಾಗ ಅದು TI ಫ್ಲ್ಯಾಗನ್ನು ಮತ್ತು RI ಫ್ಲ್ಯಾಗನ್ನು ಕ್ಲಿಯರ್ ಮಾಡ್ಕೊಳ್ಳುತ್ತೆ ಅಲಾಂಗ್ ವಿತ್ ದ ಸೆಕೆಂಡ್ ಜಾಬ್. ಎರಡನೇ ಜಾಬ್ ಏನು ಕೊಟ್ಟಿರುತ್ತಲ್ಲ ಅದನ್ನು ಕೂಡ ಮಾಡಿಕೊಂಡು. ಓಕೆ, ಸೊ ನೆಕ್ಸ್ಟ್ ಇದು ಸೀರಿಯಲ್ ಕಮ್ಯುನಿಕೇಷನ್ದು ಪ್ರೋಗ್ರಾಮು ಇಂಟ್ರಪ್ಟ್ ಸಬ್ ರೂಟೀನು ಅದು 100 ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ಸ್ ದ ISR ಫಾರ್ ಸೀರಿಯಲ್ ಪೋರ್ಟ್. ಸೊ 100 ಸ್ಟಾರ್ಟ್ ಆಗಿ ಸೊ ನಾವು JB ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೊಂಡಿದ್ದಾನೆ. ಸೊ JB ಟೆಕ್ಸ್ಟ್ ಬುಕ್ಕಲ್ಲಿ ಸೊ JB ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು TI ಫ್ಲ್ಯಾಗು TI 0 ಆಯಿತಾ ಅಂತ ನೋಡಿದ್ದಾರೆ. ಸೊ TI 0 ಮೀನ್ಸ್ ಟ್ರಾನ್ಸ್ಮಿಷನ್ನು ಎಲ್ಲ ಮುಗೀತಾ ಅಂತ. ಸೊ ಟ್ರಾನ್ಸ್ಮಿಷನ್ ಎಲ್ಲ ಮುಗೀತಾ ಅಂತ. ಸೊ ಟ್ರಾನ್ಸ್ಮಿಷನ್ ಮುಗ್ದಿಲ್ಲ ಅಂತಂದರೆ ಸೊ ಟ್ರಾನ್ಸ್ಮಿಷನ್ 0 ಇಫ್ TI 0. ಸೊ TI 0 ಅಂತಂದರೆ ಸೊ ಟ್ರಾನ್ಸ್ಮಿಷನ್ನು ಇನ್ನೂ ಮುಗ್ದಿಲ್ಲ ಅಂತ. ಸೊ ಟ್ರಾನ್ಸ್ಮಿಷನ್ ಮುಗ್ದಿಲ್ಲ ಅಂದರೆ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಏನು, ಸೊ ರಿಸೆಪ್ಷನ್ ಆಗ್ತಿದೆ ಅಂತ. ಸೊ ರಿಸೆಪ್ಷನ್ ಆಗ್ತಿದೆ ಅಂತಂದರೆ ನನಗೆ ಡೇಟಾ ಎಲ್ಲಿರುತ್ತೆ, S ಬಫರಲ್ಲಿರುತ್ತೆ. ಸೊ S ಬಫಲ್ಲಿ ಇರೋದನ್ನ ಅಕ್ಯುಮುಲೇಟರ್ಗೆ ಹಾಕತ್ತಾನೆ. ಸೊ ಅಲ್ಲಿಗೆ ರಿಸೆಪ್ಷನ್ ಆಯಿತು. ಆವಾಗ RI ಫ್ಲ್ಯಾಗ್ನ 0 ಮಾಡ್ಕೋತೀವಿ. ಆಮೇಲೆ RETI ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೋತೀವಿ. ಅದೇ ಥರ ಸೊ JB ಇನ್ಸ್ಟ್ರಕ್ಷನ್ ಹಾಕ್ಕೊಂಡು TI 0 ಅಂತ ಚೆಕ್ ಮಾಡ್ಕೊಂಡ್ವಲ್ಲ, ಅಂದರೆ ಇನ್ನೊಂದು ಅರ್ಥ ಆರ್ ಎಲ್ಸ್ TI 1 ಅಂತಂದರೆ ಟ್ರಾನ್ಸ್ಮಿಷನ್ ಆಯಿತು ಅಂತ. ಸೊ ಟ್ರಾನ್ಸ್ಮಿಷನ್ ಆದಮೇಲೆ TI ಫ್ಲ್ಯಾಗ್ನ 0 ಮಾಡ್ಕೋಬೇಕು. ಆಮೇಲೆ RETI ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ಕೋಬೇಕು. ಸೊ ಈ ಕಾನ್ಸೆಪ್ಟಲ್ಲಿ ಪ್ರೋಗ್ರಾಮ್ನ ಬರೆದಿರೋದು. ಸೊ ಅದನ್ನು ನಾನು ಇಲ್ಲೇ ಮಾಡಿದ್ದೀನಿ. ಸೊ ಅಲಾಂಗ್ ವಿತ್ ದ ಕನೆಕ್ಷನ್ ಯಾವ್ಯಾವ ಥರ ಅಲ್ಲಿ ಕನೆಕ್ಟ್ ಮಾಡಿ ಬರೆದಿದ್ದಾರೆ ಅಂತ ನಾನು ಇಲ್ಲಿ ಒಂದು ಸ್ಕೆಚ್ ಹಾಕಿದ್ದೀನಿ. ಸೊ ಅದೇ ಥರ ಇಲ್ಲಿ ನಿಮಗೆ ಪ್ರೋಗ್ರಾಮ್ನ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ 11.8 ಬರೆದಿದ್ದಾನೆ. ಓಕೆ, ಸೊ ಸೀರಿಯಲ್ ಕಮ್ಯುನಿಕೇಷನ್ಗೆ ಬೇಸ್ಡ್ ಆನ್ ಇಂಟ್ರಪ್ಟ್ ಯಾವ ಥರ ಪ್ರೋಗ್ರಾಮ್ನ ಬರೆಯೋದು ಅಂತ. ಓಕೆ, ಸೊ ಗೋ ಟು ದ ಪ್ರೋಗ್ರಾಮ್. ಸೊ ಅದೇ ಥರ ನೆಕ್ಸ್ಟ್ ಪ್ರೋಗ್ರಾಮ್ಸ್ಗಳೆಲ್ಲ ಬರೆದಿದ್ದಾರೆ. ಸೊ ಇಲ್ಲಿ ಅವನು ಹೇಳಿದ್ದಾನೆ ಸೊ ಏನಕ್ಕೆ ನಾವು RI ಮತ್ತು TI ಫ್ಲ್ಯಾಗನ್ನು ಕ್ಲಿಯರ್ ಮಾಡ್ಕೋಬೇಕು ಬಿಫೋರ್ ಎಂಡಿಂಗ್ ದ RETI ಇನ್ಸ್ಟ್ರಕ್ಷನ್ ಅಂತ. ಏನಕ್ಕೆ ಅಂತಂದರೆ ಅದು RETI ಇನ್ಸ್ಟ್ರಕ್ಷನ್ ಎಂಡ್ ಆಗೋಕ್ಕಿಂತ ಮುಂಚೆ ನಾವು ಫ್ಲ್ಯಾಗನ್ನು RI ಮತ್ತು TI ಫ್ಲ್ಯಾಗನ್ನು ನಾವೇ ಕ್ಲಿಯರ್ ಮಾಡಬೇಕು. ಬಿಕಾಸ್ ಮೈಕ್ರೋ ಕಂಟ್ರೋಲರ್ ಅದು ಕ್ಲಿಯರ್ ಮಾಡಲ್ಲ, ಅದಕ್ಕೋಸ್ಕರ ಅಂತ ಅವನು ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಇದೆ. ಸೊ ಓದ್ಕೊಳ್ಳಿ ಅದನ್ನು. ಕಾನ್ಸೆಪ್ಟ್ ಇಸ್ ಸೇಮ್. ಸೊ ನೆಕ್ಸ್ಟ್ ಸೆಕ್ಷನ್ಗೆ ಬರ್ತೀನಿ. ಸೊ ನೆಕ್ಸ್ಟ್ ಸೆಕ್ಷನ್ ಇರೋದು ನನಗೆ ಇಂಟ್ರಪ್ಟ್ ಪ್ರಯಾರಿಟಿ. ಓಕೆ, ಸೊ ಇಂಟ್ರಪ್ಟ್ ಪ್ರಯಾರಿಟಿ ಅಂದರೆ ಇಂಟ್ರಪ್ಟ್ ಪ್ರಯಾರಿಟಿ ಅಂತಂದರೆ ಇವಾಗೆಲ್ಲ ನಾವು ದೇರ್ ಆರ್ 6 ಇಂಟ್ರಪ್ಟ್ಸ್ ಆರ್ ದರ್ ಇನ್ ಮೈಕ್ರೋ ಕಂಟ್ರೋಲರ್ ಅಲ್ವಾ. ಸೊ ಟೈಮರ್ 0 ಅಲಾಂಗ್ ವಿತ್ ದ ರೀಸೆಟ್ಟು ಟೈಮರ್ 0, ಟೈಮರ್ 1, INT 0, INT 1 ಮತ್ತು RI ಆ್ಯಂಡ್ TI. ಸೊ ಇದೆಲ್ಲ 5 ಆಲ್ಟುಗೆದರ್ 5 to 6 ಇಂಟ್ರಪ್ಟ್ ಇದೆಲ್ಲ. ಸೊ ಈ ಇಂಟ್ರಪ್ಟು ಸೊ ಯಾವ ಥರ ಅದು ಪ್ರಿಯಾರಿಟಿಲಿರುತ್ತೆ, ಯಾವ ಪ್ರಿಯಾರಿಟಿನಲ್ಲಿರುತ್ತೆ. ಸೊ ದ್ಯಾಟ್ ಮೈಕ್ರೋ ಕಂಟ್ರೋಲರು ಗಿವ್ ದ ಪ್ರಿಯಾರಿಟಿನ ಆ ಪರ್ಟಿಕ್ಯುಲರ್ ಇಂಟ್ರಪ್ಟ್ಗೆ ಕೊಡುತ್ತೆ ಅಂತ. ಓಕೆ, ಅದರಲ್ಲಿ ಟೇಬಲ್ ಬರೆದಿದ್ದಾನೆ. ಸೊ ಮೊದಲನೇ ಪ್ರಿಯಾರಿಟಿ INT 0 ಹೋಗುತ್ತೆ. ಸೊ ನೆಕ್ಸ್ಟು TF 0, ಸೊ ನೆಕ್ಸ್ಟು INT 1, ನೆಕ್ಸ್ಟ್ TF 1, ಸೊ ಫೈನಲಿ RI ಪ್ಲಸ್ TI. ಓಕೆ, ಸೊ ನೆಕ್ಸ್ಟ್ 852 ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಲ್ಲ. ಸೊ ಇದು ಇಂಟರ್ನಲ್ ಪ್ರಿಯಾರಿಟಿ. ಸೊ ಈ ಪ್ರಿಯಾರಿಟಿನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಇದೆ. ಓಕೆ, ದರ್ ಇಸ್ ಅ ಪಾಸಿಬಿಲಿಟಿ ಫಾರ್ ಅಸ್ ಟು ಚೇಂಜ್ ದ ಪ್ರಿಯಾರಿಟಿ, ದ ಡಿಫಾಲ್ಟ್ ಪ್ರಿಯಾರಿಟಿ. ಸೊ ವಿತ್ ದ ರಿಜಿಸ್ಟರ್ IP ರಿಜಿಸ್ಟರ್ ಇಂಟ್ರಪ್ಟ್ ಪ್ರಯಾರಿಟಿ ರಿಜಿಸ್ಟರ್. ಸೊ ಇಂಟ್ರಪ್ಟ್ ಪ್ರಯಾರಿಟಿ ಅದೇ ಹೆಸರೇ ಹೇಳ್ತಾ ಇದೆ, ಇಂಟ್ರಪ್ಟ್ ಪ್ರಯಾರಿಟಿ. ವಿ ಕ್ಯಾನ್ ಚೇಂಜ್ ದ ಪ್ರಯಾರಿಟಿ. ಓಕೆ, ಅದಕ್ಕೋಸ್ಕರ ಹೆಂಗೆ ಪ್ರಯಾರಿಟಿನ ಚೇಂಜ್ ಮಾಡಬೇಕು ಅಂತಂದರೆ ಸೊ
ಸೊ ಲೆಟ್ ಅಸ್ ಗೋ ಟು ದ ಫಾರ್ಮೆಟ್ ಆಫ್ ದ IP ರಿಜಿಸ್ಟರ್ ನಾವು. ಸೊ IP ರಿಜಿಸ್ಟರಿಗೆ ಬರೋಣ ಇವಾಗ. ಸೊ IP ರಿಜಿಸ್ಟರ್ ಫಾರ್ಮೆಟ್ ಇದು. ಸೊ ಈ IP ರಿಜಿಸ್ಟರ್ ಫಾರ್ಮೆಟಲ್ಲಿ 7th bit is 0, 6th bit is 0, 5th bit is 0. Keep it in mind, 7th bit, 5th bit and 6th bit are zeros. Okay, so ಅದಾದಮೇಲೆ ಓಕೆ 7th bit is 0, 6th bit is 0, 5th bit is 0. ಅದಾದಮೇಲೆ PS ಇದೆ. ಸೊ PS means priority for serial communication. So next PT1 and PT0, priority for timer 0 and timer 1. Next PX1, PX0, priority for external interrupt 1 and external interrupt 2. ಸೊ ನೋಡಿ ಇದೆಲ್ಲನೂ ಸೊ ಫ್ರಮ್ ದ PS ಬಿಟ್ ಆನ್ವರ್ಡ್ಸ್, ಫ್ರಮ್ ದ P8 ಬಿಟ್ ಆನ್ವರ್ಡ್, ಅಂದರೆ ಇಲ್ಲಿಂದ ಫುಲ್ಲು ಇದೆಲ್ಲ ಬಿಟ್ಸ್ಗಳು ಅಸೈನ್ಮೆಂಟು ಯಾವ ಥರ ಬಿಟ್ ಅಸೈನ್ ಆಗಿದೆ ಈಸ್ ಈಕ್ವಲ್ ಟು ನನಗೆ IE ರಿಜಿಸ್ಟರು. ಸೊ IE ರಿಜಿಸ್ಟರಲ್ಲಿ ಏನಾಯಿತು ಅಂತ, IE ರಿಜಿಸ್ಟರಲ್ಲಿ ಏನೋ ಫಾರ್ಮ್ಯಾಟು ಇದೇ ಥರ ಫಾರ್ಮ್ಯಾಟು ನೋಡಿ. 4th ಬಿಟ್ಟಿಂದ ES, ನೆಕ್ಸ್ಟು ET1, EX1, ET0, EX0 ಐತಲ್ಲ ಅದೇ ಥರ ಇಲ್ಲಿ 5th ಬಿಟ್ಟಿಂದಾನೆ, 5th ಬಿಟ್ಟಿಂದ ET2 ಇಂದ ಎಲ್ಲ ಇಲ್ಲಿ IE ರಿಜಿಸ್ಟರಲ್ಲಿ ಎಲ್ಲ ಇಂದ ಬರುತ್ತೆ. ಎನೇಬಲ್ ಇಂಟ್ರಪ್ಟ್ ರಿಜಿಸ್ಟರ್ ಅಲ್ವಾ. ಸೊ ಸೇಮ್ ನನಗೆ ಇಲ್ಲಿ ಬಂದರೆ ಸೊ IP ರಿಜಿಸ್ಟರ್ಗೆ ಎಲ್ಲ ಪಿನಲ್ಲಿ ಬರುತ್ತೆ. ಓಕೆ, ಸೊ ನಿಮಗೆ ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ. ಸೊ IE ರಿಜಿಸ್ಟರ್ ಆ್ಯಂಡ್ IP ರಿಜಿಸ್ಟರ್ ಫಾರ್ಮ್ಯಾಟ್ ಇಸ್ ಸೇಮ್. ಸೊ IE ರಿಜಿಸ್ಟರ್ನಲ್ಲಿ ಎಲ್ಲ ಇಂದ ಬರೀತಾರೆ, IP ರಿಜಿಸ್ಟರ್ ಎಲ್ಲ ಪಿಯಿಂದ ಬರೀತಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಇಲ್ಲಿ ಇದು IP ರಿಜಿಸ್ಟರ್ನ ಏನು ಮಾಡುತ್ತೆ ನನಗೆ ಅಂದರೆ, ಸೊ ಇಟ್ ವಿಲ್ ಹೆಲ್ಪ್ಸ್ ಮೀ ಟು ಅಸೈನ್ ಚೇಂಜ್ ದ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಇದು ಯಾವುದು ಪ್ರಿಯಾರಿಟಿ ಅಂತಂದರೆ ಇಂಟರ್ನಲ್ ಪ್ರಿಯಾರಿಟಿ, ಇದು ಪ್ರಿಯಾರಿಟಿ. ಈ ಪ್ರಿಯಾರಿಟಿ ಮೇಲೆ ಮೈಕ್ರೋ ಕಂಟ್ರೋಲರು ಸರ್ವಿಸ್ನ ಕೊಡುತ್ತೆ ಇದಕ್ಕೆಲ್ಲ. ಈ ಪ್ರಿಯಾರಿಟಿ ಮೇಲೆ ಈ ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಳ್ಳೋಕ್ಕೆ ನನಗೆ IP ರಿಜಿಸ್ಟರ್ ಇದೆ. ಸೊ ಇಲ್ಲಿ IP ರಿಜಿಸ್ಟರ್ ಬಂದು ಸೊ ನಾನು ರೆಸ್ಪೆಕ್ಟಿವ್ ಬಿಟ್ಟನ್ನು ಹೈ ಮಾಡಿದೆ ಫಾರ್ ರೆಸ್ಪೆಕ್ಟಿವ್ ಕಾನ್ಸೆಪ್ಟಿಗೆ. ಅಂದರೆ ಈಗ ಸಪೋಸ್ ಸೀರಿಯಲ್ ಕಮ್ಯುನಿಕೇಷನ್ಗೆ ನಾನು ಹೈಸ್ ಪ್ರಿಯಾರಿಟಿ ಕೊಡಬೇಕು ಅಂತಂದರೆ, ಸೊ ಐ ಶುಡ್ ಮೇಕ್ ದಿಸ್ ಬಿಟ್ ಪರ್ಟಿಕ್ಯುಲರ್ ಬಿಟ್ 1. ಈ ಬಿಟ್ಟನ್ನು ನಾನು 1 ಮಾಡಿದಾಗ ಸೊ ಫಸ್ಟ್ ಪ್ರಿಯಾರಿಟಿ ಇವಾಗ ಏನಾಗುತ್ತೆ, ಸೀರಿಯಲ್ ಕಮ್ಯುನಿಕೇಷನ್ಗೆ ಹೋಗುತ್ತೆ. ಸೊ ನೆಕ್ಸ್ಟು ಉಳ್ದಂಗೆ ಉಳಿದಿರಂಗೆ ಹಿಂಗೆ ಅಂತಂದರೆ, ಸೊ ಉಳಿದಿರೋದು ಫಸ್ಟ್ ಪ್ರಿಯಾರಿಟಿ PSಗೆ ಹೋಯ್ತು ಅಂದಮೇಲೆ ಸೊ ನೆಕ್ಸ್ಟ್ ಪ್ರಿಯಾರಿಟಿ ಆಬ್ವಿಯಸ್ಲಿ ಇಲ್ಲಿಂದ ಅದು ಟೇಬಲಿಂದ, ಅಂದರೆ INT0, TF0, INT1, TF1 ಫೈನಲಿ, ಬಿಕಾಸ್ ವಿ ಹ್ಯಾವ್ ಗಿವನ್ ದ ಫಸ್ಟ್ ಪ್ರಿಯಾರಿಟಿ ಟು RI and TI ಬೈ ಎನೇಬ್ಲಿಂಗ್ ದ PS ಬಿಟ್. ಸೊ ಇದು ಕಾನ್ಸೆಪ್ಟ್. ಓಕೆ, ಸೊ ಅದನ್ನೆಲ್ಲ ಎಕ್ಸಾಂಪಲಲ್ಲಿ ಹೇಳಿದ್ದಾನೆ. ಸೊ ಯಾವ ಥರ ನೀವು ಪ್ರಯಾರಿಟಿನ ಚೇಂಜ್ ಮಾಡ್ಬೋದು ಅಂತ. ಸೊ ಎಕ್ಸಾಂಪಲ್ 11.2 ಅದನ್ನು ನೋಡ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟು ಸೆಕ್ಷನ್ 11.6. ಸೊ 11.6ಅಲ್ಲಿ ರೈಟಿಂಗ್ ದ ಪ್ರೋಗ್ರಾಮಿಂಗ್ ಇನ್ C. ಸೊ ಇಂಟ್ರಪ್ಟ್ ಪ್ರೋಗ್ರಾಮ್ನ, ಓಕೆ, ಇಂಟ್ರಪ್ಟ್ ಪ್ರೋಗ್ರಾಮ್ನ. ಸೊ ಇದುವರೆಗೂ ನಾವು ನೋಡಿದ್ವಲ್ಲ, ಸೊ ಪ್ರೋಗ್ರಾಮ್ ಬರೆದ್ವಲ್ಲ. ಸೊ ಅದೆಲ್ಲ ಪ್ರೋಗ್ರಾಮ್ನ ಸಿನಲ್ಲಿ ಹೆಂಗೆ ಬರೆಯೋದು ಅಂತ. ಸೊ ಒಂದು ಸ್ಟ್ರೈಟಾಗಿ ಒಂದು ಪ್ರೋಗ್ರಾಮ್ಗೆ ಹೋಗೋಣ. ಸೊ 11.14. ಸೊ ಇಲ್ಲಿ ಏನು ಮಾಡ್ತಿದ್ದಾನೆ ಅಂತ, ಸೊ ವಿ ಆರ್ ರೈಟಿಂಗ್ ದ C ಪ್ರೋಗ್ರಾಮ್ ಟು ಕಂಟಿನ್ಯೂಸ್ಲಿ ಗೆಟ್ಸ್ ಸಿಂಗಲ್ ಬಿಟ್ ಫ್ರಮ್ P1.7. ಸೊ P1.7ಇಂದ ಡೇಟಾ ತೊಗೋತೀವಿ. ಸೊ ಅದನ್ನು P1.0 ಕಳಿಸ್ತೀವಿ. ಅಟ್ ದ ಸೇಮ್ ಟೈಮ್ ಸೊ ವಿ ಹ್ಯಾವ್ ಟು ಕ್ರಿಯೇಟ್ ದ ಸ್ಕ್ವೇರ್ ವೇವ್ ಆಫ್ 200 ಮೈಕ್ರೋಸೆಕೆಂಡ್ ಪೀರಿಯಡ್ ಆನ್ ದ P2.5. ಓಕೆ, ಸೊ ಇದನ್ನು ಕೂಡ ಮಾಡಬೇಕು. ಸೆಕೆಂಡ್ ಜಾಬು. ಸೊ ಇದನ್ನೆಲ್ಲ ಮಾಡೋಕ್ಕೆ ನಾವು ಏನೇನು ಮಾಡಬೇಕು ಅಂತಂದರೆ, ಸೊ ವಿ ಹ್ಯಾವ್ ಟು ಯೂಸ್ ದ ಟೈಮರ್ 0 ಟು ಕ್ರಿಯೇಟ್ ದ ಸ್ಕ್ವೇರ್ ವೇವ್, ಅಸ್ಯೂಮ್ ದ XTL ಫ್ರೀಕ್ವೆನ್ಸಿ 11.0592 MHz. ಓಕೆ, ಸೊ ಇದಿಷ್ಟು ಕ್ವೆಶನ್. ಸೊ P1.7ಇಂದ ಡೇಟಾ ತಗೋಬೇಕು, ಅದನ್ನು P1.0 ಕಳಿಸ್ಬೇಕು. ಆಮೇಲೆ ಅದು ಫಸ್ಟ್ ಜಾಬು. ಸೆಕೆಂಡ್ ಜಾಬು ಸ್ಕ್ವೇರ್ ವೇವ್ ಜನ್ರೇಷನ್ ಮಾಡಬೇಕು 200 ಮೈಕ್ರೋಸೆಕೆಂಡು. ಅದು ಯಾವುದ್ರಲ್ಲಿ ಜನ್ರೇಷನ್ ಮಾಡಬೇಕು, P2.5ಅಲ್ಲಿ ಜನ್ರೇಷನ್ ಮಾಡಬೇಕು. ಸೊ ಜನ್ರೇಷನ್ ಮಾಡೋಕ್ಕೆ ನಾನು ಟೈಮರ್ 0ನ ಯೂಸ್ ಮಾಡ್ಕೋಬೇಕು. ಇದಿಷ್ಟು ಕನ್ಸ್ಟೆಂಟ್, ಅವ್ನು ಹೇಳಿರೋ ಕನ್ಸ್ಟೆಂಟು. ಸೊ XTL ಫ್ರೀಕ್ವೆನ್ಸಿ ಯೂಸ್ ಮಾಡ್ಕೋಬೇಕು, 11.0592 MHz ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನು ವೆರಿ ಫಸ್ಟ್ಲಿ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಫ್ಯೂ ಥಿಂಗ್ಸ್. ಸೊ 200 ಮೈಕ್ರೋಸೆಕೆಂಡ್ ಬೇಕು ನನಗೆ ಅಂತಂದರೆ, ಸೊ ಟೈಮ್ ಡಿಲೇ. ಸೊ ಅಲ್ಲಿ ಟೈಮರ್ 0 ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುವಾನೆ, ಬಟ್ ಯಾವ ಮೋಡ್ ಅಂತ ಅವ್ನು ಹೇಳಿಲ್ಲ. ಸೊ ಅದಕ್ಕೆ ನಾನು ಮೋಡ್ 2ನ ತಗೊಳ್ಳೋಣ. ಸೊ ಏನಕ್ಕೆ ಮೋಡ್ 2 ತಗೊಳ್ಳೋಣ ಅಂತಂದರೆ, ಸೊ ಮೋಡ್ 2ದು ಮ್ಯಾಕ್ಸಿಮಮ್ ಡಿಲೇ 35.75 ಮ್ಯಾಕ್ಸಿಮಮ್ ಡಿಲೇ. ಸೊ ನನಗೆ ಕೊಟ್ಟಿರೋಂಥ 200 ಮೈಕ್ರೋಸೆಕೆಂಡು ಇನ್ ಬಿಟ್ವೀನ್ ಇದ್ರೊಳಗನೆ ಬರ್ತಿದೆ. ಅದಕ್ಕೋಸ್ಕರ ನಾನು ಮೋಡ್ 2ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಮೋಡ್ 2 ಸೆಲೆಕ್ಟ್ ಮಾಡಿಕೊಂಡು, ಸೊ ಲೆಟ್ ಅಸ್ ಕನ್ವರ್ಟ್ ದ ಗಿವನ್ ಟೈಮ್ ಇಂಟು ದ
ಟೈಮರ್ಸ್ ವ್ಯಾಲ್ಯೂ ಇಂಟು ದ ಟೈಮರ್ಸ್ ವ್ಯಾಲ್ಯೂ. ಸೊ ಅವನಿಲ್ಲಿ ಬರ್ದಿದ್ದಾನೆ. ಸೊ ಯಾವ ಥರ ಬರೆಯೋದು, ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಇಟ್ಸ್ ಅ ಸ್ಕ್ವೇರ್ ವೇವ್. ಸೊ ಕಂಪ್ಲೀಟ್ ಸ್ಕ್ವೇರ್ ವೇವ್ಗೆ 200 ಮೈಕ್ರೋಸೆಕೆಂಡ್. ಬಟ್ ನನಗೆ ಟೈಮರ್ಸ್ ವ್ಯಾಲ್ಯೂ ಲೋಡ್ ಮಾಡೋದು ನನಗೆ ಹಾಫ್ ಆಫ್ ದ ಪೀರಿಯಡ್ ಅಲ್ವಾ. ಸೊ ದ್ಯಾಟ್ ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡ್ಕೊಳ್ಳಿ. 200 ಇರೋದು 100 ಆಗುತ್ತೆ. 100 ಇರೋದನ್ನ ಮತ್ತೆ ಪುನಃ ಡಿವೈಡ್ ಮಾಡಿ 1.085 ಅದು ಕ್ಲಾಕ್ ಪೀರಿಯಡ್, ಟೈಮರ್ಸ್ ಕ್ಲಾಕ್ ಪೀರಿಯಡ್ ಫಾರ್ ದ ಎಕ್ಸ್ಟರ್ನಲ್ ಫ್ರೀಕ್ವೆನ್ಸಿ 11.052 ಮೆಗಾ. ಆಮೇಲೆ ಡಿವೈಡ್ ಮಾಡಿದಾಗ 92 ಬರ್ತಾ ಇದೆ. ಸೊ 92ನ ಸೊ ಮ್ಯಾಕ್ಸಿಮಮ್ ನಂಬರ್ ಇದೆ, ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ. ಸೊ ಮೋಡ್ 2ಗೆ ಮ್ಯಾಕ್ಸಿಮಮ್ ನಂಬರ್ 256, ಸಬ್ಟ್ರಾಕ್ಷನ್ ಮಾಡೋಕೆ 164 ಬರುತ್ತೆ. ಅದು ಹೆಕ್ಸ್ ವ್ಯಾಲ್ಯೂ A4. ಓಕೆ, ಸೊ ಈ ವ್ಯಾಲ್ಯೂನ ನಾವು ಸೊ ಟೈಮರ್ 0ಗೆ ಲೋಡ್ ಮಾಡಬೇಕು. ಸೊ ದ್ಯಾಟ್ ಐ ಕ್ಯಾನ್ ಗೆಟ್ ದ ಸ್ಕ್ವೇರ್ ವೇವ್ ಆಫ್ 200 ಮೈಕ್ರೋಸೆಕೆಂಡ್ ಅಲ್ವಾ. ಸೊ ಈಗ ಸಿ ಪ್ರೋಗ್ರಾಮ್ನ ಬರೆಯೋಣ. ಸೊ ಸಿ ಪ್ರೋಗ್ರಾಮಲ್ಲಿ ಸ್ಟಾರ್ಟಿಂಗ್ ಲೈನು ಸೊ ಇನ್ಕ್ಲೂಡ್ ಡೈರೆಕ್ಟಿವ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಐ ಶುಡ್ ಇನಿಷಿಯಲೈಸ್ ಆಲ್ ದ ಪೋರ್ಟ್ ಪಿನ್ಸ್ ದಟ್ ಹ್ಯಾವ್ ಗಿವನ್ ಟು ಮಿ. ಸೊ P1.7, P1.0, P2.5 ಈ ಎಲ್ಲ ಪಿನ್ಗಳನ್ನ ನಾನು ಏನು ಮಾಡಬೇಕು, ಇನಿಷಿಯಲೈಸ್ ಮಾಡಬೇಕು. ಸೊ ಯೂಸಿಂಗ್ ದ ಎಸ್ ಬಿಟ್ ಬಿಕಾಸ್ ಇಟ್ಸ್ ಅ ಸಿಂಗಲ್ ಬಿಟ್ ವಿ ಆರ್ ಹ್ಯಾಂಡ್ಲಿಂಗ್. ಸೊ ಲೆಟ್ ಅಸ್ ಯೂಸ್ ದ ಡೇಟಾ ಟೈಪ್ ಎಸ್ ಬಿಟ್. ಸೊ ಎಸ್ ಬಿಟ್ ಡೇಟಾ ಟೈಪ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಎಸ್ ಬಿಟ್ ಡೇಟಾ ಟೈಪ್ ಯೂಸ್ ಮಾಡ್ಕೊಂಡು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡಿಕೊಂಡು ಈ ಪಿನ್ಸ್ನೆಲ್ಲ ಆ ವೇರಿಯೇಬಲ್ಗೆ ಈಕ್ವೇಟ್ ಮಾಡೋಣ. ಸೊ ಇಲ್ಲಿ SW ಹಾಕೊಂಡಿದ್ದಾನೆ, IND ಹಾಕೊಂಡಿದ್ದಾನೆ, ವೇವ್ ಅಂತ ಹಾಕೊಂಡಿದ್ದಾನೆ. ಸೊ ಎಲ್ಲ ಪಿನ್ಸನ್ನು ಈ ವೇರಿಯೇಬಲ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಡೇಟಾ ಟೈಪ್ ವಿ ಹ್ಯಾವ್ ಇನಿಷಿಯಲೈಸ್ಡ್. ಸೊ ನೆಕ್ಸ್ಟ್ ಲೈನಲ್ಲಿ ಸೊ ವಾಯ್ಡ್ ಟೈಮರ್ 0. ಸೊ ಸಬ್ರೂಟೀನ್ ಪ್ರೋಗ್ರಾಮ್ ಬರೆದಿದ್ದಾನೆ. ಓಕೆ, ಸೊ ಸಬ್ರೂಟೀನ್ ಪ್ರೋಗ್ರಾಮ್ ಅಂತಂದರೆ ಸೆಕೆಂಡ್ ಜಾಬ್ ದ ಮೈಕ್ರೋ ಕಂಟ್ರೋಲರ್ ಇಸ್ ಡೂಯಿಂಗ್. ಸೊ ವಾಟ್ ದ ಸೆಕೆಂಡ್ ಜಾಬ್ ದ ಮೈಕ್ರೋ ಕಂಟ್ರೋಲರ್ ಇಸ್ ಡೂಯಿಂಗ್? ದ ಸೆಕೆಂಡ್ ಜಾಬ್ ದ ಮೈಕ್ರೋ ಕಂಟ್ರೋಲರ್ ಇಸ್ ಡೂಯಿಂಗ್ ಇಟ್ ಈಸ್ ಜನರೇಟಿಂಗ್ ದ ಸ್ಕ್ವೇರ್ ವೇವ್. ಓಕೆ, ಸೊ ಸ್ಕ್ವೇರ್ ವೇವ್ ಅಟ್ ವಾಟ್ ಪಿನ್? ದ P2.5. ಸೊ ಅದಕ್ಕೆ ರೆಸ್ಪೆಕ್ಟಿವ್ ವೇರಿಯೇಬಲ್ ವೇವ್ ಅಂತ ಬರ್ತಿದ್ದೀವಿ. ಸೊ ವೇವ್ ಈಸ್ ಈಕ್ವಲ್ ಟು ಇನ್ವರ್ಟೆಡ್ ವೇವ್ ಮೀನ್ಸ್ ಇಟ್ ಕಾಂಪ್ಲಿಮೆಂಟ್ ಆಗ್ತಿದೆ. ಯಾವ ಪಿನ್ನು? P2.5 ಪಿನ್ನು ಕಾಂಪ್ಲಿಮೆಂಟ್ ಆಗ್ತಿದೆ. ಸೊ ಈಗ ಪ್ರೀವಿಯಸ್ ಪೇಜಲ್ಲಿ ನಾವು ನೋಡಿದ್ವಲ್ಲ, ಸೊ ಟೈಮರ್ಸ್ ಪ್ರೋಗ್ರಾಮ್ ಹೆಂಗೆ ಬರೋದಂತ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಸೇಮ್ ಕಾನ್ಸೆಪ್ಟು. ಇಲ್ಲಿ ವಾಯ್ಡ್ ಟೈಮರ್ 0 ಇದು ಸಬ್ರೂಟೀನ್. ಇವಾಗ ಟೈಮರ್ ಸಬ್ರೂಟೀನು ಈ ಸಬ್ರೂಟೀನಿಗೆ ಬಂದು ಇಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ, ಸೆಕೆಂಡ್ ಜಾಬ್ನ ಮಾಡ್ತಾ ಇದೆ. ಅಂದರೆ ಫಸ್ಟ್ ಜಾಬ್ ಏನು ಮಾಡಬೇಕು ಅಂತಂದರೆ ಕೊಟ್ಟಿರೋಂಥ ಫಸ್ಟ್ ಜಾಬ್ ಏನು ಸೊ P1ಇಂದ ಡೇಟಾ ತೊಗೋಬೇಕು, P2ಗೆ ಸೆಂಡ್ ಮಾಡಬೇಕು. ಸೊ ಅದನ್ನು ಮೇನ್ ಪ್ರೋಗ್ರಾಮಲ್ಲಿ ಬರಿತೀವಿ ಇವಾಗ. ಮೇನ್ ಪ್ರೋಗ್ರಾಮ್ ಬರಿತೀವಿ ಇವಾಗ. ಸೊ ಕಂಪೇರ್ ಮಾಡ್ತಿದ್ದೀನಿ. ಸೊ ಟೈಮರ್ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಯಾವ ಥರ ಪ್ರೋಗ್ರಾಮ್ ಬರೆದ್ವಲ್ಲ, ಸೊ ISR ರೂಟೀನ್ಗೆ ಹೋಗ್ಬಿಟ್ಟು ಸೆಕೆಂಡ್ ಜಾಬು ಮತ್ತು ಮೇನ್ ಪ್ರೋಗ್ರಾಮಲ್ಲಿ ಫಸ್ಟ್ ಜಾಬು ಅಂತ ಇಲ್ಲೂ ಕೂಡ ಅದೇನೆ, CL ಕೂಡ ಅದೇನೆ. ಸೊ ISR ಅಲ್ಲಿ ಸೆಕೆಂಡ್ ಜಾಬು ಅಂದರೆ ಸ್ಕ್ವೇರ್ ವೇವ್ ಜನರೇಷನ್ ಆಯಿತು. ಸೊ ಮೇನ್ ಪ್ರೋಗ್ರಾಮಲ್ಲಿ ಫಸ್ಟ್ ಜಾಬ್ ಅಂದರೆ P1ಇಂದ ಡೇಟಾ ತೊಗೋಬೇಕು, P2 ಕಳಿಸ್ಬೇಕು. ಓಕೆ, ಸೊ ಟೈಮರ್ ಪ್ರೋಗ್ರಾಮ್ ಹೆಂಗೆ ಬರೆದ್ವಿ ಅಂದರೆ ಸೊ P1 ಅಂದರೆ ಇಲ್ಲಿ ಕೊಟ್ಟಿರೋಂಥ ಪಿನ್ನು P1.7. ಸೊ ಈ ಪರ್ಟಿಕ್ಯುಲರ್ ಪಿನ್ನ ನಾನು ಇನ್ಪುಟ್ ಆಗಿ ಮಾಡ್ಕೋಬೇಕು. ಸೊ ಇನ್ಪುಟ್ ಆಗಿ ಮಾಡ್ಕೋಬೇಕಂದ್ರೆ ಅದಕ್ಕೆ ವೇರಿಯೇಬಲ್ ಏನು ಕೊಟ್ಟಿದ್ವಿ SW. ಸೊ SWನ ಈಸ್ ಈಕ್ವಲ್ ಟು 1 ಮಾಡಿದ್ರೆ ಆ ಪಿನ್ನು ಇನ್ಪುಟ್ ಆಗಿ ಆ್ಯಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಟೈಮರ್ ಪ್ರೋಗ್ರಾಮನ್ನು ಹೆಂಗೆ ಬರೆದ್ರಿ CL ನೀವು ಹೆಂಗೆ ಬರೆದ್ರಿ? ಸೊ ಟಿ mod ಈಸ್ ಈಕ್ವಲ್ ಟು ನಂಬರ್. ಸೊ ಟೈಮರ್ 0ಗೆ 02. ನೆಕ್ಸ್ಟು TH0ಗೆ ಕೌಂಟ್ ವ್ಯಾಲ್ಯೂ A4. ನೆಕ್ಸ್ಟು ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್ ಬೇಸ್ಡ್ ಆನ್ ಇಂಟ್ರಪ್ಟ್ ಕಾನ್ಸೆಪ್ಟ್. ಅಲ್ಲಿಗೆ ನನಗೆ ಈ ರೆಜಿಸ್ಟರ್ಗೆ ಏನು ವ್ಯಾಲ್ಯೂನ ಕೊಡ್ತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೆಜಿಸ್ಟರ್ಗೆ 82 ಆಗುತ್ತೆ. ಓಕೆ, 82 ಹೆಂಗೆ ಅಂತಂದರೆ ಗೊತ್ತಲ್ಲ. ಸೊ ನನಗೆ ಟೈಮರ್ 0ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಟೈಮರ್ 0 ಅಂದರೆ ನನಗೆ ಸೆಕೆಂಡ್ ಬಿಟ್ಟು ಅಲಾಂಗ್ ವಿತ್ ದ ಫಸ್ಟ್ ಬಿಟ್ EA ಬಿಟ್. ಅಲ್ಲಿಗೆ ಸೊ EA bit means the 7th bit in the IE register. ಅಲ್ಲಿಗೆ 7th ಬಿಟ್ಟನ್ನು 1 ಆದರೆ ಅಲ್ಲಿ 8 ಆಯಿತು ಅಲ್ವಾ. 4 ಬಿಟ್ಟಲ್ಲಿ 8 ಆಯಿತು. ಈ ಕಡೆ 4 ಬಿಟ್ಟಲ್ಲಿ ಸೊ ದ ಸೆಕೆಂಡ್ ಬಿಟ್ಟು ದಟ್ ಇಸ್ ದ ET0. ಸೊ ET0 ಬಿಟ್ನ ಹೈ ಮಾಡಿದಾಗ ಸೆಕೆಂಡ್ ಬಿಟ್ ಹೈ ಮಾಡಿದ್ರಿಂದ ಅದು 2 ಆಗುತ್ತೆ. ಆಲ್ ಟುಗೆದರ್ 82 ಆಯ್ತಲ್ವಾ. ಸೊ ಅದನ್ನು ಕೊಟ್ರಿ. ಸೊ ಇದು C ಪ್ರೋಗ್ರಾಮ್ ಬರೆಯೋ ಮೆಥಡ್, ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ನೆಕ್ಸ್ಟು ಇವಾಗ ಇನ್ ಬಿಟ್ವೀನ್ ಲೂಪ್ ಒಳಗಡೆ ಏನಾಗಬೇಕು? ಸೊ ಲೂಪ್ ಒಳಗಡೆ ಏನಾಗಬೇಕು ಅಂತಂದರೆ ಇನ್ಪುಟ್ ಪೋರ್ಟ್ 1 ಪಿನ್.7 ಡೇಟಾ ತೊಗೊಂಡು ಪೋರ್ಟ್ 1.0ಗೆ ಡೇಟಾನ ಕಳಿಸ್ಬೇಕು. ಸೊ ಅದಕ್ಕೆ ರೆಸ್ಪೆಕ್ಟಿವ್ ವೇರಿಯೇಬಲ್ಸ್ 2 ತೊಗೊಂಡಿದ್ವಲ್ಲ, ಆ 2 ವೇರಿಯೇಬಲ್ನ ಈಕ್ವೇಟ್ ಮಾಡಿ. ಅಂದರೆ ಒಂದರಿಂದ ತೊಗೊಂಡು ಇನ್ನೊಂದಕ್ಕೆ ಆಗ್ತಾ ಇದೆ ಅಂತ, ಅದು ಲೂಪ್ ಒಳಗಡೆ ಕಂಟಿನ್ಯೂಸ್ ಆಗ್ತಾ ಇದೆ ಅಂತ. ಸೊ ಈ ಥರ ಸಿಂಪಲ್ಲಾಗಿ CL ನಾವು ಪ್ರೋಗ್ರಾಮ್ನ ಬರೆಯೋದು. ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಬರೆದ್ವಲ್ಲ, ಸೇಮ್ C ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ನ ಬರೆದಿರೋದು. ಸೊ ಇದು ಒನ್ ಆಫ್ ದ ಎಕ್ಸ್ಪ್ಲನೇಷನ್. ಅದೇ ಥರ ಒಂದು 2-3 ಪ್ರೋಗ್ರಾಮ್ನ ಅವನು ಬರೆದಿದ್ದಾನೆ. ಸೊ ನಾನು ಟೆಕ್ಸ್ಟ್ ಬುಕ್ ಕಾಪಿ ಕಳಿಸಿದ್ದೀನಲ್ಲ, ಸೊ ಗೋ ಥ್ರೂ ದ ಪ್ರೋಗ್ರಾಮ್. ಸೊ ಯಾವುದಾದ್ರು ಪ್ರೋಗ್ರಾಮ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಆಸ್ಕ್ ಮೀ ಇನ್ ದ ಗ್ರೂಪ್. ಸೊ ಇಲ್ಲಿಗೆ ದ ಮಾಡ್ಯೂಲ್ 3 ಹ್ಯಾಸ್ ಬಿನ್ ಕಂಪ್ಲೀಟ್ಲಿ. ಥ್ಯಾಂಕ್ ಯು.